ಪ್ರೈಸ್ ದಿ ಲಾರ್ಡ್. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ತಿಳಿಸುತ್ತೇನೆ. ವಿಶೇಷವಾಗಿ ಕ್ರೈಸ್ತತ್ವದ ಹಾಗೂ ಕ್ರೈಸ್ತ ಸಮಾಜಕ್ಕೆ ಬೇಕಾದಂಥ ಅತಿ ಪ್ರಾಮುಖ್ಯ ಸಂಗತಿಗಳಿಗಾಗಿ ನಾವು ಹೇಳಲು ಕೂಡ ಒಂದು ಸಂವಾದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಈ ಒಂದು ಸಂವಾದನಾ ಕಾರ್ಯಕ್ರಮದಲ್ಲಿ ಅನೇಕ ವಿಷಯಗಳ ಕುರಿತು, ಮುಖ್ಯವಾಗಿ ಕ್ರೈಸ್ತ ಸಭೆಯಲ್ಲಿರುವಂಥ ವಿಶ್ವಾಸಿಗಳು ಹಾಗೂ ಸಭಾಪಾಲಕರುಗಳ ಕುರಿತು ಒಂದು ಒಳ್ಳೆಯ ವಿಶ್ಲೇಷಣೆ ಮಾಡಿ ಅವರಿಗೆ ಬೇಕಾದಂಥ ಕಾನೂನಾತ್ಮಕವಾದಂಥ ಒಂದು ಅರಿವನ್ನು ಉಂಟು ಮಾಡುವ ಹಾಗೆ ನಾವು ಈ ಒಂದು ಕಾರ್ಯಕ್ರಮ ಏರ್ಪಡಿಸಿಕೊಂಡಿದ್ದೇವೆ. ಮುಖ್ಯವಾಗಿ ಇದರಲ್ಲಿ ಅನೇಕ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳನ್ನ ಕರಿಬೇಕಾಗಿತ್ತು. ಆದರೆ ನಮಗೆ ಒಂದು ಒಳ್ಳೆಯ ಅನುಕೂಲವಾದಂಥ ಸಮಯಕ್ಕೆ ತಕ್ಕ ಹಾಗೆ ನಮ್ಮದಿರುವಂಥ ವಕೀಲರು ಹಾಗೂ ಕರ್ನಾಟಕ ಕ್ರೈಸ್ತರ ರಕ್ಷಣೆ ವೇದಿಕೆಯ ಅಧ್ಯಕ್ಷರಾದಂಥ ಶ್ರೀ ಭಾಸ್ಕರ್ ಬಾಬು ಪಾತರ್ಪಲ್ಲಿ ಅವರು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಅವರು ನಮ್ಮ ಮಧ್ಯದಲ್ಲಿ ಇದ್ದುಕೊಂಡು ನಮ್ಮ ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ಉತ್ತರವನ್ನು ಕೊಡ್ತಾರೆ ಎಂಬುದನ್ನು ನಂಬುತ್ತಾ ಈ ವೇಳೆಯಲ್ಲಿ ಈ ಕಾರ್ಯಕ್ರಮ ಏರ್ಪಡಿಸುತ್ತಿದ್ದೇವೆ. ನೀವೆಲ್ಲರುಗಳು ಇವುಗಳನ್ನು ಸರಿಯಾಗಿ ಆಲಿಸಿ ಇವುಗಳ ಮೂಲಕವಾಗಿ ಸಿಕ್ಕುವಂಥ ಸಲಹೆಗಳನ್ನು ನೀವು ಅನುಸರಿಸುವುದಾದರೆ ನಮ್ಮ ಸಭೆಗಳಿಗೂ ನಮ್ಮ ಕ್ರೈಸ್ತತ್ವಕ್ಕೂ ಮತ್ತು ಕ್ರೈಸ್ತ ಸಮಾಜಕ್ಕೂ ಒಂದು ಒಳ್ಳೆಯ ಅನುಕೂಲವಾದಂಥ ಸಹಾಯವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ಈಗ ನಮ್ಮದಿರುವಂಥ ಬಾಬು ಪಾತರ್ಪಲ್ಲಿ ಅವರನ್ನು ನಾವು ಆಹ್ವಾನಿಸುತ್ತಿದ್ದೇವೆ. ಪ್ರೈಸ್ ದಿ ಲಾರ್ಡ್ ಅವರೇ. ಪ್ರೈಸ್ ದಿ ಲಾರ್ಡ್ ಪಾಸ್ಟರ್. ಪ್ರೈಸ್ ದಿ ಲಾರ್ಡ್. ಹೇಗಿದ್ದೀರಾ? ಆರಾಮಾಗಿದ್ದೀನಿ ಪಾಸ್ಟರ್, ಚೆನ್ನಾಗಿದ್ದೀನಿ. ನಾವು ನಿಮ್ಮ ಹತ್ರ ಒಂದು ಸಣ್ಣದಾದಂಥ ಒಂದು ಸಂವಾದ ಕಾರ್ಯಕ್ರಮ ಮಾಡಬೇಕೆಂಬುದಾಗಿ ಈ ವೇಳೆಯಲ್ಲಿ ಒಂದು ಕಾರ್ಯಕ್ರಮ ಆಯೋಜಿಸಿದ್ದೇವೆ. ದಯವಿಟ್ಟು ನೀವು ನಮ್ಮ ಜೊತೆ ಸಹಕಾರ ಮಾಡಿ ನಮ್ಮ ಕ್ರೈಸ್ತ ಸಮುದಾಯಕ್ಕೆ ಬೇಕಾದಂಥವುಗಳನ್ನ, ಸಲಹೆಗಳನ್ನ ಮತ್ತೆ ಅವರಿಗೆ ಒಳ್ಳೆಯ ಸಮಾಲೋಚನೆ ಕೊಟ್ಟು ಕ್ರೈಸ್ತ ಸಮಾಜಕ್ಕೆ ಬೇಕಾದಂಥ ಒಂದು ಉತ್ತೇಜನನ ನಿಮ್ಮ ಮೂಲಕವಾಗಿ ಒಂದು ದೇವರಿಗೋಸ್ಕರ ಯಾವ ರೀತಿಯಲ್ಲಿ ಸರ್ಕಾರ ಅನ್ವಯವಾಗಿ ಮತ್ತು ದೈವಿಕವಾಗಿ ಹೇಗೆ ನಾವು ಮುಂದುವರಿಯಕ್ಕಾಗುತ್ತೋ ಅದನ್ನು ನಿಮ್ಮ ಮೂಲಕವಾಗಿ ತಿಳ್ಕೊಳ್ಳೋದಕ್ಕೆ ಆಸೆಯಿಂದ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದೀವಿ. ಬಂದಿರುವಂಥ ನಿಮಗೆ ನಮ್ಮ ಧನ್ಯವಾದಗಳು. ಅಯ್ಯ, ನಿಮ್ಮ ಬಗ್ಗೆ ನಮಗೆ ಗೊತ್ತು, ವೀಕ್ಷಕರಿಗೆ ನಿಮ್ಮ ಬಗ್ಗೆ ಒಂದು ಚಿಕ್ಕ ಪರಿಚಯ ಮಾಡಿಕೊಡಿ. ನನ್ನ ಹೆಸರು ಬಂದುಬಿಟ್ಟು ಭಾಸ್ಕರ್ ಬಾಬು ಅಂತ. ನಮ್ಮ ಸ್ವಂತ ಊರು ಪಾತರ್ಪಳ್ಳಿ. ಸೊ ಆ ಊರ ಹೆಸರನ್ನು ಅದರಲ್ಲಿ ಹಾಕಿದ್ದೀವಿ ನಾವು, ಭಾಸ್ಕರ್ ಬಾಬು ಪಾತರ್ಪಳ್ಳಿ ಅಂತ. ಅದೊಂದು ಚಿಕ್ಕ ಹಳ್ಳಿ ನಮ್ಮೂರು. ಸೊ ನಾನು ಅಲ್ಲಿ ಒಂದು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ಮೇಲೆ ಇತ್ತು ನಮಗೆ ಕ್ರೈಸ್ತರ ಪರಿಚಯ ಇತ್ತು. ಇದನ್ನು ಮಾಡ್ಕೊಂಡು ಹೋಗ್ತಿದ್ದೀವಿ. ಬಟ್ ಆತ್ಮಿಕವಾಗಿ ನಾವು ಅಷ್ಟೊಂದು ಬೆಳವಣಿಗೆ ಆಗಿರಲಿಲ್ಲ. ಸೊ ಹಾಗಾಗಿ ನಾವು ಅನೇಕ ಕಡೆ ಸೇವೆಗಳನ್ನು ಮಾಡಿಕೊಂಡು ಬಂದ ಮೇಲೆ ನನ್ನ ಒಂದು ಲಾ ಗ್ರಾಜ್ಯುಯೇಷನ್ ಮುಗಿಸ್ಕೊಂಡೆ. 1994ರಲ್ಲಿ ನಾನು ಲಾವನ್ನು ಮುಗಿಸ್ಕೊಂಡು 95ರಲ್ಲಿ ನಾನು ಕರ್ನಾಟಕ ಬಾರ್ ಕೌನ್ಸಿಲಲ್ಲಿ ಎನ್ರೋಲ್ಮೆಂಟ್ ಮಾಡಿ ಅವತ್ತಿನಿಂದ ಇಲ್ಲಿವರೆಗೆ ನಮ್ಮ ಕೈಲಾದ ಮಟ್ಟಿಗೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಕ್ರೈಸ್ತ ಸೇವಕರ ಮೇಲೆ ಅನ್ಯಾಯಗಳಾಗ್ತವೋ, ತೊಂದರೆಗಳಾಗ್ತವೋ ಅಂತಹ ಸಂದರ್ಭದಲ್ಲಿ ಹೋಗಿ ಅಲ್ಪ ಸೇವೆಯನ್ನು ಮತ್ತು ಅಲ್ಪ ಕಾನೂನು ಅರಿವನ್ನು ಕೊಟ್ಟು ಸರ್ಕಾರ ಮಟ್ಟದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಏನಾದರೂ ತೊಂದರೆಗಳಿದ್ದಾಗ ಅದು ಕಾನೂನಾತ್ಮಕವಾಗಿ ಅದನ್ನು ಬಗೆಹರಿಸಿ ದೇವ ಸೇವಕರಿಗೆ, ಸಭೆಗಳಿಗೆ, ವಿಶ್ವಾಸಿಗಳಿಗೆ ಹೆಲ್ಪ್ ಆಗ್ತಕ್ಕಂಥ ಕಾರ್ಯವನ್ನು ನಾವು ಮಾಡ್ತೇವೆ. ಆಮೇಲೆ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋಂಥ ದೊಡ್ಡ ವಿಷಯಗಳು ಏನೂ ಇಲ್ಲ. ಯಾಕಂದರೆ ಏಸಪ್ಪನ್ ಮಾಡಿದ ಉಪಕಾರದ ವಿಷಯದಲ್ಲಿ ನೋಡಿದಾಗ ನಾವು ತೃಣ ಸಮಾನರು ಅಂತ ಹೇಳ್ತಾರೆ. ಅಂದರೆ ನಾವೇನೂ ಇಲ್ಲ ಅದ್ರ ಮುಂದೆ, ನಾವು ಕೊಚ್ಕೊಳ್ತಕ್ಕಂಥ ವಿಷಯಗಳು ಏನಿಲ್ಲ. ಆದರೆ ನಾನೊಬ್ಬ ವಿಶ್ವಾಸಿಯಾಗಿ, ದೇವರ ನಂಬಿಗಸ್ತ ಮಗನಾಗಿ ಕೈಲಾದ ಮಟ್ಟಿಗೆ ಕರ್ನಾಟಕ ರಾಜ್ಯದಲ್ಲಿ ನನ್ನ ಅಲ್ಪ ಸೇವೆಯನ್ನು ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದೇ ಒಂದು ನನ್ನ ವೈಯಕ್ತಿಕ ಪರಿಚಯ. ನನಗೆ 4 ಜನ ಮಕ್ಕಳು ಇದ್ದಾರೆ. ಎಲ್ಲರೂ ಮದುವೆಯಾಗಿ ಎಲ್ಲ ಸೆಟ್ಲ್ ಆಗಿ ಜೀವನ ಮಾಡ್ತಿದ್ದಾರೆ. ಸೊ ಹಾಗಿರೋದ್ರಿಂದ ಲೌಕಿಕವಾದ ರೀತಿಯಲ್ಲಿ ನಾನು ಒಂದು ಫ್ರೀ ಬರ್ಡ್ ಅಂತ ಹೇಳ್ಬೋದಲ್ಲ. ನನಗೆ ಯಾವುದೇ ಒಂದು ಕಂಡೀಷನು, ಬೌಂಡೇಜ್ ಆಗಲಿ ನನಗೇನು ಇಲ್ಲ. ಸೊ ಹಾಗಾಗಿ ಇರುವ ಸಮಯವನ್ನು ನಾವು ದೇವರ ಸೇವಕರಿಗಾಗಿ, ಸೇವೆಗಾಗಿ, ಯೇಸಪ್ಪರ ಒಂದು ಸುವಾರ್ತೆ ಸಾರುವ ಕಾರ್ಯದಲ್ಲಿ ನಾವು ತೊಡಗಿಸ್ಕೊಂಡಿದ್ದೀವಿ. ಥ್ಯಾಂಕ್ಸ್. ಅಯ್ಯ, ನಿಮ್ಮ ವೇದಿಕೆಯ ಮುಖ್ಯ ಉದ್ದೇಶವೇನು? ಅದು ಯಾವಾಗ ಸ್ಥಾಪನೆ ಆಗಿದ್ದು?
ನಾವು ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ಅಂತ ಈ ಕಾರ್ಯಕ್ರಮವನ್ನ ನಾವು ನೋಂದಣಿ ಆಗೋದಕ್ಕಿಂತ ಮುಂಚೆ ಪ್ರಾರಂಭ ಮಾಡಿದ್ವಿ. ಅದಾದ ಮೇಲೆ 2010ರಲ್ಲಿ ಅದನ್ನು ನೋಂದಣಿ ಮಾಡಿದ್ದೇವೆ. ಅದನ್ನು ನೋಂದಣಿ ಆದ ಮೇಲೆ ನಾವು ಅನೇಕ ಕಡೆಗಳಲ್ಲಿ ಹೋಗಿ ಸುಮಾರು 1000 ಜನ ಸದಸ್ಯರನ್ನು ನಾವು ಮಾಡಿ ಕರ್ನಾಟಕ ರಾಜ್ಯದ 30 ಜಿಲ್ಲೆಗಳಲ್ಲಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕ್ರಮಗಳನ್ನು ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ತಕ್ಕಂಥ ಕಾರ್ಯ ಅಂದರೆ ಇದರ ಉದ್ದೇಶ ಒಂದೇ, ಸೇವೆ ನಡಿಬೇಕು, ಸೇವಕರಿಗೆ ರಕ್ಷಣೆ ಸಿಗಬೇಕು. ಅಂದರೆ ರಕ್ಷಣೆ ಕೊಡ್ಲಿಕ್ಕೆ ನಾವೇನು ದೊಡ್ಡ ಇದು ಅಲ್ಲ, ಏಕೆಂದ್ರೆ ಯೇಸಪ್ಪನ ಕಾರ್ಯವನ್ನ ನಮ್ಮಿಂದಲೇ ನಡೀತದೆ ಅನ್ನೋದನ್ನು ನಾವು ಮೂರ್ಖರಾಗ್ತೀವಿ. ಯಾಕಂದ್ರೆ ಆತನು ಹೇಳ್ತಾನೆ, ಯೇಸಪ್ಪ ಒಂದು ವೇಳೆ ಮನುಷ್ಯರಾದ ನಾವು ತಿರಸ್ಕಾರ ಮಾಡಿದ್ರೆ ಅಥವಾ ಅದನ್ನ ಮುಂದುವರ್ಸ್ಕೊಂಡು ಹೋಗದಿದ್ದಾಗ ಕಲ್ಲು ಮಣ್ಣಿನ ಮುಖಾಂತರವಾಗಿ ತನ್ನ ಸೇವೆಯನ್ನು ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಹೊಂದಿರತಕ್ಕಂಥ ದೇವರು ಇದ್ದಾರೆ. ಆದರೂ ನಾವು ಲೌಕಿಕವಾದ ರೀತಿಯಲ್ಲಿ ಅಲ್ಪ ರೀತಿಯಲ್ಲಿ ಯಾವ ರೀತಿ ನಮ್ಮ ಸೇವಕರಿಗೆ ನಾವು ಪ್ರೋತ್ಸಾಹ ಮಾಡಬೇಕು, ಕಾನೂನು ಅರಿವನ್ನು ಯಾವ ರೀತಿ ಕೊಡಬೇಕು. ಯಾಕೆಂದರೆ ಸುಮಾರು ಜನ ಸೇವಕರು ಸೇವೆಯನ್ನು ಮಾಡ್ಕೊಂಡಿದ್ದಾರೆ, ಸಭೆಯನ್ನು ಹೊಂದಿದ್ದಾರೆ, ಸದಸ್ಯರು ಹೊಂದಿದ್ದಾರೆ, ಆದರೆ ಕಾನೂನಾತ್ಮಕವಾಗಿ ಕೆಲವು ಕಾರ್ಯಗಳನ್ನು ಅವರು ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಅವಶ್ಯಕತೆ ಇದ್ದಂಥ ಸೇವಕರಿಗೆ, ಯಾವ ಸೇವಕರು ನಮ್ಮನ್ನ ನೆನೆಸಿ ಇಲ್ಲ ಈ ರೀತಿ ನಮಗೆ ಒಂದು ಕಾನೂನಾತ್ಮಕವಾದಂಥ ಮಾರ್ಗದರ್ಶನ ಬೇಕಂತ ಹೇಳಿದಾಗ ನಾವು ಅವ್ರ ಹತ್ರ ಹೋಗಿ ಕೈಲಾದ ಮಟ್ಟಿಗೆ ನಮ್ಮ ತಿಳಿದ ಕೆಲವು ವಿಷಯಗಳನ್ನು ಅವರಿಗೆ ನಾವು ಹೇಳಿ ಕಾನೂನಾತ್ಮಕವಾಗಿ ಅವರಿಗೆ ಬಲಪಡಿಸಿ. ಯಾಕಂದ್ರೆ ಇವತ್ತು ಸರ್ಕಾರದಲ್ಲಿ ನಾವು ಅನೇಕ ಕಾರ್ಯಕ್ರಮ ನೋಡ್ತಾ ಇದ್ದೇವೆ. ಅನೇಕ ಜನ ಸೇವಕರು ಏನ್ ಮಾಡ್ತಾರೆ ಅಂದ್ರೆ ಈ ಕಾನೂನು ರೀತಿಯಲ್ಲಿ ಸ್ವಲ್ಪ ತುಂಬಾ ಇದಿದ್ದಾರೆ. ಈಗ ಸತ್ಯವೇದ ರೀತಿಯಲ್ಲಿ ಹೋಗುವಾಗ ಪೂರ್ತಿ 66 ಪುಸ್ತಕಗಳನ್ನ ಬಾಯಿಹಾರಡೆ ಹೇಳ್ತಾರೆ, ಯಾವ ವಚನ ಎಲ್ಲಿದೆ ಏನಿದೆ ಅಂತ ಎಲ್ಲನೂ ಹೇಳ್ತಾರೆ. ಆದರೆ ಕಾನೂನಾತ್ಮಕವಾಗಿ ಸಂವಿಧಾನದ ಆರ್ಟಿಕಲ್ 25, ನಮ್ಮ ಮೂಲ ಉದ್ದೇಶ ಬಂದು ಸಂವಿಧಾನದ ಆರ್ಟಿಕಲ್ 25ರ ಅನುಷ್ಠಾನದ ಬಗ್ಗೆ ನಾವು ಕೆಲಸ ಮಾಡ್ತೇವೆ ಕರ್ನಾಟಕ ರಕ್ಷಣಾ ವೇದಿಕೆಯವರು. ಯಾಕಂದ್ರೆ ಅಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಕೊಡಲ್ಪಟ್ಟಿದೆ. ಆ ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ನಾವು ನಮ್ಮ ಕೆಲಸ, ನಮ್ಮ ರಕ್ಷಣಾ ವೇದಿಕೆ ಕಾರ್ಯ ಮಾಡ್ತಕ್ಕಂಥದ್ದು, ಅದನ್ನ ಇಂಪ್ಲಿಮೆಂಟೇಷನ್ ಮಾಡ್ಬೇಕೆಂಬುದಾಗಿ ನಾವು ನಮ್ಮ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಅನೇಕ ಜನ ಪದಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಎಲ್ಲ ನಾವು ಸೇರಿ ಈ ಒಂದು ವೇದಿಕೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸಂತೋಷ. ಈ ವೇದಿಕೆಯಿಂದ ಕ್ರೈಸ್ತ ಸಮುದಾಯಕ್ಕೆ ಬೆನಿಫಿಟ್ಸ್ ಏನೇ? ಇಲ್ಲಿ ನೋಡಿ, ಬೆನಿಫಿಟ್ ಅಂತ ಹೇಳೋದಕ್ಕಿಂತ, ಯಾಕೆಂದ್ರೆ ನಾವು ಯಾವುದೇ ಅಧಿಕಾರಿಗಳಿಲ್ಲ ಅಥವಾ ನಾವು ಸರ್ಕಾರ ಅಲ್ಲ. ನಾವು ಬಂದು ಏನೇ ಆದ್ರೂ ಒಂದು ವೇದಿಕೆ, ಕ್ರೈಸ್ತರ ರಕ್ಷಣಾ ವೇದಿಕೆ ಅಂತಂದ್ರೆ ಕ್ರೈಸ್ತರಿಗೆ ಏನು ಯಾವ ರೀತಿ ನಾವು ಸಹಾಯನ ಮಾಡ್ಬೇಕೆಂಬುದಾಗಿ ನಾವು ಅದನ್ನು ಮಾಡ್ತೇವೆ. ಈಗ ಬೆನಿಫಿಟ್ ಅಂತ ಹೇಳಿದಾಗ ನಾವು ಕಾನೂನಾತ್ಮಕ ಅನೇಕ ಜನ ಸೇವಕರಿಗೆ ಅವರಿಗೆ ಗೊತ್ತಾಗಲ್ಲ ನಾವು ಯಾವ ರೀತಿ ನಾವು ಸೊಸೈಟಿಗಳನ್ನು ಮಾಡ್ಕೋಬೇಕು, ಯಾವ ರೀತಿ ಆಸ್ತಿಗಳನ್ನು ಖರೀದಿಸ್ಬೇಕು, ಯಾವ ರೀತಿ ಸಭೆಗಳನ್ನು ಕಟ್ಟುವಾಗ ಪರವಾನಗಿಗಳನ್ನು ಪಡ್ಕೊಳ್ಬೇಕು. ಅದರ ಬಗ್ಗೆ ಒಂದು ವೇಳೆ ಅವರು ಸಭೆಗಳನ್ನು ಕಟ್ಟೋದಕ್ಕಿಂತ ಮುಂಚೆ ನಮ್ಮನ್ನು ಸ್ಪಂದಿಸಿದ್ರೆ ನಾವೇನ್ ಮಾಡ್ತೇವೆ, ಅವರಿಗೆ ಮಾರ್ಗದರ್ಶನ ಕೊಡ್ತೇವೆ. ಯಾಕಂದ್ರೆ ಅನೇಕ ಜನ ಸೇವಕರು ಏನ್ ಮಾಡ್ತಾರೆ, ಸಭೆಗಾಗಿ ಸ್ಥಳ ತೆಗೆದುಕೊಳ್ತಾರೆ, ಆದ್ರೆ ಆ ಸ್ಥಳವನ್ನು ಬಂದು ಸಭೆಯ ಹೆಸರು ಮೇಲೆ ಇಟ್ಕೊಳ್ಳಲ್ಲ ಅವರು. ಯಾಕಂತಂದ್ರೆ ಸೇವಕರ ಬಗ್ಗೆ ನಾವು ಮಾತಾಡೋದು ಕಷ್ಟ ಅನ್ಸುತ್ತೆ. ಆದ್ರೆ ತುಂಬಾ ಜನ ನಾನು ನೋಡ್ತೇನೆ, ಈ ಆಸ್ತಿ ವ್ಯಾಮೋಹ ಏನಿದೆ, ಆಸ್ತಿ ವ್ಯಾಮೋಹ ಅಂತ ಹೇಳ್ಬೇಕು ನಾವು, ಅಥವಾ ಭಯ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಅವ್ರೇನ್ ಮಾಡ್ತಾರಂದ್ರೆ ಯಾವುದೇ ಒಂದು ಆಸ್ತಿಯನ್ನ ಖರೀದಿ ಮಾಡುವಾಗ ಅಥವಾ ಪಡ್ಕೊಳ್ಳುವಾಗ ಅವ್ರೇನ್ ಮಾಡ್ತಾರೆ, ಆದಷ್ಟು ಮಟ್ಟಿಗೆ ತಮ್ಮ ಕುಟುಂಬದವರ ಹೆಸರು ಮೇಲೆ ಇಲ್ಲವೇ ಅವ್ರ ತಾಯಿಯವರ ಹೆಸರು ಮೇಲೆ ಈ ರೀತಿ ಮಾಡಿ ನೋಂದಣಿ ಮಾಡ್ಕೊಳ್ತಾರೆ. ನೋಂದಣಿ ಮಾಡಿಕೊಂಡ ಮೇಲೆ ಅವರಿಗೆ ಸರ್ಕಾರದಿಂದ ಏನಾದರೂ ಒಂದು ಫಲಾನುಭವಿಗಳಾಗಿ ನಾವು ಅದನ್ನ ಪರಿಗಣಿಸ್ಬೇಕಂದ್ರೆ ಆ ಆಸ್ತಿ ಅವರ ಹೆಸರು ಮೇಲೆ ಇರೋದಿಲ್ಲ, ಆಸ್ತಿ ಚರ್ಚಿನ ಹೆಸರು ಮೇಲೆ ಇರೋದಿಲ್ಲ. ಆಮೇಲೆ ಅಥವಾ ಅವ್ರೇನಾದ್ರು ಟ್ರಸ್ಟ್ ಮಾಡ್ಕೊಂಡ್ರೆ ಅದ್ರ ಹೆಸರು ಮೇಲೂ ಆಸ್ತಿ ಇರೋದಿಲ್ಲ. ಹಾಗಾಗಿ ಸರ್ಕಾರದಿಂದ ನಾವು ಪಡ್ಕೊಳ್ತಕ್ಕಂಥ ಅನುದಾನವನ್ನ ಪಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಏನಾಯ್ತು ಅಂತಂದ್ರೆ ಸುಮಾರು 10 ವರ್ಷಗಳಿಂದ ಯಡಿಯೂರಪ್ಪನವರು ಏನೇ ಒಂದು ನಿಗಮವನ್ನ ಮಾಡಿದ್ರು, ಅಂತ ಸಂದರ್ಭದಿಂದಲೂ ಸಹ ನಿಜವಾದ ಸೇವಕರು ದಾಖಲಾತಿಗಳನ್ನು ಇರದ ರೀತಿಯಲ್ಲಿ
ಹೋದಾಗ ಆಗೇನಾಗತ್ತೆ ಅಂತಂದ್ರೆ ಅನೇಕ ಜನ ಅನಧಿಕೃತವಾದಂತಹ ಸೇವಕರು ಹುಟ್ಕೊಂಡ್ರು, ಅನಧಿಕೃತವಾದಂತಹ ಸಮಾಜ ಸೇವಕರು ಹುಟ್ಕೊಂಡ್ರು. ಅವ್ರು ಮಾಡಿ ಇವತ್ತಿನ ದಿವಸದಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಕ್ರೈಸ್ತರಿಗೆ ಸೇರಬೇಕಾಗಿದ್ದು ಅದನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಯಾಕಂತಂದ್ರೆ ಈ ಸೇವಕರಲ್ಲಿ ಆ ಜಾಗೃತಿ ಇಲ್ಲ. ಯಾಕಂದ್ರೆ ಅವರು ಯಾವಾಗ್ಲೂ ಒಂದು ಸ್ಥಳವನ್ನ ಸಭೆಯನ್ನು ಕಟ್ಟುವಾಗ ಪರವಾನಗಿ ತಗೊಳ್ಳಲ್ಲ, ಆಮೇಲೆ ಮನೆ ಅಂತ ಪರವಾನಗಿ ತಗೊಳ್ತಾರೆ, ಸಭೆಯನ್ನು ನಡ್ಸ್ಕೊಂಡು ಹೋಗ್ತಾರೆ. ಸೊ ಹಾಗಿರುವುದರಿಂದ ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಮತ್ತು ಲಕ್ನೋ ಹೈಕೋರ್ಟ್ ಸಹ ಆದೇಶ ಮಾಡಿದೆ. ಯಾಕಂದ್ರೆ ಮೊದಲದೆಲ್ಲ ಇರಲಿಲ್ಲ, ಇವಾಗ ರೀಸೆಂಟ್ ಆಗಿ ಲಕ್ನೋ ಹೈಕೋರ್ಟು ಮತ್ತೆ ಜಾರ್ಖಂಡ್ ಏನು ಹೈಕೋರ್ಟ್ಸ್ಗಳು, ಜಾರ್ಖಂಡ್ ಮತ್ತೆ ಛತ್ತೀಸ್ಗಢ ಏನಿದೆಯಲ್ಲ, ಆ ಛತ್ತೀಸ್ಗಢದಲ್ಲಿ ಮೊನ್ನೆ ಒಂದು ಹೇಳಿದಾಗ ಈ ಅನುಮತಿ ಬಗ್ಗೆ ಅದು ಒಂದು ಪ್ರಶ್ನೆ ಬಂದಾಗ ಯಾವುದೇ ಕಾರಣಕ್ಕೂ ನಿಮ್ಮ ಸ್ವಂತ ಸ್ಥಳಗಳಲ್ಲಿ ನೀವು ಆರಾಧನೆಗಳನ್ನು ಮಾಡುವಾಗ ಅನುಮತಿ ಅವಶ್ಯಕತೆ ಇಲ್ಲ ಅಂತ ಈಗಾಗಲೇ ಹೈಕೋರ್ಟ್ ಹೇಳಿದೆ. ಇದೊಂದು ಒಳ್ಳೆ ಬೆಳವಣಿಗೆ. ಯಾಕಂದ್ರೆ ತುಂಬಾ ಜನ ಸೇವಕರು ಇವರು ಭಯಪಟ್ಟು ತಮ್ಮ ಸೇವೆಯನ್ನು ಹಾಳು ಮಾಡ್ಕೋತಾರೆ. ನಾನು ಹೇಳೋದಂದ್ರೆ ನಾನು ಸೇವಕರಿಗೆ ಎಂದು ನಿಂದಿಸೋದಿಲ್ಲ, ಆದ್ರೆ ಸೇವಕರು ಸ್ವಲ್ಪ ಜಾಣರಾಗಿರ್ಬೇಕು. ಕರೆಕ್ಟ್. ಯಾಕೆ ಜಾಣರಾಗಿರ್ಬೇಕು? ಯಾಕಂದ್ರೆ ಯೇಸಪ್ಪ ಅವ್ರು ಹೇಳಿದ ರೀತಿಯಲ್ಲಿ ನಾನು ನಿಮಗೆ ಮನುಷ್ಯರನ್ನು ಹಿಡಿಯುವ ಮೀನುಗಾರನಾಗಿ ಮಾಡ್ತೀನಿ ಅಂತ ಹೇಳ್ತಾರೆ. ಒಂದು ಮೀನನ್ನು ಹಿಡಿಬೇಕಾದ್ರೆ ಎಷ್ಟೋ ಪ್ರಯತ್ನ ಮಾಡಿ ನಾವು ಒಂದು ಮೀನು ಹಿಡಿತೀವಿ, ಆದ್ರೆ ಮನುಷ್ಯರನ್ನು ಹಿಡಿಬೇಕಂದ್ರೆ ಆ ಜಾಣತ್ವ, ಆ ಜಾಣ್ಮೆ, ಆ ಒಂದು ಜ್ಞಾನ ಸೇವಕರಲ್ಲಿ ಇರ್ಬೇಕು. ಆವಾಗ ತಾನೇ ನಾವು ಒಂದು ಒಳ್ಳೆ ಸೇವೆಯನ್ನ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ಆದಷ್ಟು ಮಟ್ಟಿಗೆ ಜಿಲ್ಲಾವಾರು ಹೋಗಿ ಕಾರ್ಯಕ್ರಮಗಳನ್ನು ಮಾಡಿ ಅವರಿಗೆ ಜಾಗೃತಿ ಕಾರ್ಯಕ್ರಮಗಳಂತ ನಾವು ಆಯೋಜನೆ ಮಾಡ್ತೇವೆ. ಬೆಂಗಳೂರಿನಲ್ಲಿ ಸಹ 2-3 ಕಾರ್ಯಕ್ರಮಗಳನ್ನು ಮಾಡಿ ನಾವು ಅನೇಕ ಜನ ಸೇವಕರಿಗೆ ಮಾರ್ಗದರ್ಶನ ಕೊಡ್ತೇವೆ, ಒಂದು ಅವೇರ್ನೆಸ್ ಕ್ಯಾಂಪ್ಗಳನ್ನು ನಾವು ಮಾಡ್ತೇವೆ. ಹಾಗಾಗಿ ನಮ್ಮ ಮುಂದೆ ಮುಖ್ಯವಾದ ಉದ್ದೇಶ ಅಂತಂದ್ರೆ ಸಭೆ ನಿಂತುಕೊಳ್ಬೇಕು. ಯೇಸಪ್ಪ ಬರ್ತಕ್ಕಂಥ ಸಮಯ ತುಂಬಾ ಹತ್ರ ಆಗಿದೆ. ಹಾಗಿರುವುದರಿಂದ ನಾವು ಏನೇ ನಿಂತ್ಕೊಂಡ್ರು ಸಹ ಬಿದ್ದು ಹೋಗುತ್ತ ಸಭೆ ನಾವು ಮಾಡೋದ್ಕಿಂತ ಗಟ್ಟಿಯಾಗಿ ಅಂತ್ಯ ಕಾಲದವರೆಗೆ ನಿಂತುಕೊಳ್ತಕ್ಕಂಥ ಸಭೆ ಆತ್ಮಗಳು ಇವರು ಸೃಷ್ಟಿ ಮಾಡಲಿ ಅಂತ ಆ ಒಂದು ನಿಟ್ಟಿನಲ್ಲಿ ನಮ್ಮ ಕಾರ್ಯನ ಮಾಡ್ಕೊಂಡು ಹೋಗ್ತಾರೆ. ಸಂತೋಷ. ಈ ವೇದಿಕೆಯಲ್ಲಿ ಸೇರಿಕೊಳ್ಳಬೇಕೆಂದ್ರೆ ನಾವೇನು ಮಾಡಬೇಕಾಗಿದೆ? ಯಾವುದಕ್ಕೆ? ನಿಮ್ಮ ವೇದಿಕೆಯಲ್ಲಿ ನಾವು ನಮ್ಮ ವೇದಿಕೆಯಲ್ಲಿ ಸೇರ್ಕೊಳ್ಳಿಕ್ಕೆ ಏನಿಲ್ಲ, ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ, ಒಂದು ಅರ್ಜಿ ತಗೊಳ್ಬೇಕು. ಅರ್ಜಿ ತಗೊಂಡ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡು, ಆಮೇಲೆ ನಿಮ್ಮ ಫೋಟೋ, ನಿಮ್ಮ ಒಂದು ಬಯೋಡೇಟಾ, ನಿಮ್ದು ಅನುಭವ ಏನೇನಿದೆ, ಯಾವ ರೀತಿ ಸೇವೆಗಳನ್ನು ಮಾಡ್ಕೊಂಡಿದ್ರಿ ಅಂತ. ಸೊ ಹಾಗಾಗಿ ಅದನ್ನ ಅಪ್ಲಿಕೇಶನ್ ಫಾರ್ಮ್ ಅನ್ನು ಫಿಲ್ಅಪ್ ಮಾಡಿ ನೀವು ಬಂದು ಒಂದು ಅಪ್ಲಿಕೇಶನ್ ನಮ್ಗೆ ಕೊಟ್ರೆ ನಾವು ಸದಸ್ಯತ್ವವನ್ನು ಕೊಡ್ತೀವಿ. ಅದಕ್ಕೆ ಏನು ಲಿಮಿಟೇಷನ್ ಇಲ್ಲ ಅಥವಾ ಏನು ಬೌಂಡ್ರೀಸ್ ಇಲ್ಲ, ಇಂಥವರೇ ಹಾಗೆ ಅಂತಲ್ಲ. ಬಟ್ ಒಂದು ನಮ್ಮ ಕಂಡೀಷನ್ ಅವ್ರು ಕ್ರೈಸ್ತರಾಗಿರ್ಬೇಕು ಅಂತವರಿಗೆ ನಾವು ಸದಸ್ಯತ್ವವನ್ನು ಕೊಡ್ತೇವೆ. ಆಮೇಲೆ ನಾವು ಮಿನಿಮಮ್ ಆಗಿ ಅವರಿಗೆ ಆಕ್ಚುಲಿ 200 ರೂಪಾಯಿ ನಾವು ಫೀಸ್ ತಗೊಳ್ತಿದ್ದೀವಿ. ಯಾಕೆಂದ್ರೆ ಅವರಿಗೆ ಒಂದು ಆಧಾರ್ ಕಾರ್ಡ್ ಅನ್ನ ನಾವು ಇದನ್ನ ಮಾಡ್ತೀವಿ. ಆ ಆಧಾರ್ ಕಾರ್ಡ್ ಅನ್ನು ಅಂದ್ರೆ ಯಾವ ರೀತಿ ನಮ್ದು ಆಧಾರ್ ಕಾರ್ಡ್ ಅಂತ ಹೇಳ್ತಾ ಇದ್ವಿ, ಒಂದು ಐಡೆಂಟಿಟಿ ಕಾರ್ಡ್, ನಮ್ಮ ಸಂಘಟನೆಯ ಒಂದು ಐಡೆಂಟಿಟಿ ಕಾರ್ಡ್ ಅನ್ನ ಅವರಿಗೆ ಕೊಡ್ತೇವೆ. ಅದರಲ್ಲಿ ಅವರ ಪೂರ್ಣ ವಿವರ ಅಲ್ಲಿ ಇರ್ತದೆ ಒಳಗಡೆ. ಆಮೇಲೆ ನಮ್ಮ ಸಂಘಟನೆ ನಂಬರ್ಗಳು ಸಹ ಇರ್ತದೆ. ಏನು ಎಷ್ಟೋ ಕಡೆ ತೊಂದರೆ ಆದಾಗ ತಕ್ಷಣ ಪೊಲೀಸರು ನಮಗೆ ಫೋನ್ ಮಾಡ್ತಾರೆ, ಏನ್ ಈ ರೀತಿ ಆಗಿದೆ ಸರ್, ಇದೇನು ಇವ್ರ ಹತ್ರ ಒಂದು ಕಾರ್ಡ್ ಇದೆ ಏನಂತ ಹೇಳಿದಾಗ ನಾವು ಸ್ವಲ್ಪ ವಿಷಯದಲ್ಲಿ ಅವರಿಗೆ ವಿಷಯಗಳನ್ನ ಅವರಿಗೆ ಹೇಳ್ಬಹುದು. ಯಾಕಂದ್ರೆ ನಮ್ಮ ಕಾರ್ಡಿನಲ್ಲಿ ಈಗಾಗಲೇ ನಾವು ಅನೇಕ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಆರ್ಡರ್ಗಳನ್ನ ಮೆನ್ಷನ್ ಮಾಡಿದ್ದೇವೆ. ಆಮೇಲೆ ಸಂವಿಧಾನದ ಆರ್ಟಿಕಲ್ 25 ಸಹ ಮೆನ್ಷನ್ ಮಾಡಿದ್ದೇವೆ. ಮತ್ತು ಸತ್ಯವೇದದ ಮಾರ್ಕನ ಸುವಾರ್ತೆಯ ವಚನವನ್ನು ಸಹ ನಾವು ಹಾಕಿದ್ದೇವೆ. ಸೊ ಹೀಗಾಗ್ಬಿಟ್ಟು ಆ ಒಂದು ಕಾರ್ಡ್ ಇದ್ದಾಗ ಸ್ವಲ್ಪ ಜನರಿಗೆ ಅದನ್ನು ತುಂಬಾ ರೀತಿ ಉಪಯೋಗ ಮಾಡ್ಕೊಂಡಿದ್ದಾರೆ ಮೊದಲು. ಬಟ್ ಇವಾಗ ಇನ್ನು ಮುಂದೆ ಸಹ ಅದು ಉಪಯೋಗ ಮಾಡ್ಕೋಬಹುದು. ಅದು ಒಂದು ನಾವು ನಮ್ಮ ವೇದಿಕೆ ವತಿಯಿಂದ ಕೊಡ್ತಕ್ಕಂಥ ಒಂದು ಏನಂದ್ರೆ ಒಂದು ಜಸ್ಟ್ ಪರಿಚಯ, ಸ್ವಪರಿಚಯವಾದಂತಹ ವಿಷಯ. ಅದು ಯಾರೋ ಒಬ್ಬ ಪೊಲೀಸನ್ನು ಹಿಡಿದಾಗ ತಕ್ಷಣ ಅವರು ಒಂದು ಕಾರ್ಡ್ ತೋರಿಸಿದಾಗ ಇವರು ಯಾವುದೋ ಒಂದು ಸಂಘಟನೆಗೆ ಸಂಬಂಧಪಟ್ಟವರಿದ್ದಾರೆ. ಸೊ ಹಾಗಾಗಿಬಿಟ್ಟು ಅವ್ರು ಏನ್ ಮಾಡ್ತಾರೆ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಏನ್ರಿ ಇವ್ರು ಎಂತವ್ರು, ಎಲ್ಲಿವರು, ಏನು ಹಾಗೆ ಅಂತ. ಸೊ ಹಾಗಾಗಿ ಅಂತ ಸಂದರ್ಭದಲ್ಲಿ ಸುಮಾರು ಇನ್ಸಿಡೆಂಟ್ ನಡೆದಿದೆ. ಸೊ ಅಂತ ಸಂದರ್ಭದಲ್ಲಿ ನಾವು ಸುಮಾರು ಒಂದು 7 ರಿಂದ 8 ಪದಾಧಿಕಾರಿಗಳ ನಂಬರ್ಗಳನ್ನು ಕೊಟ್ಟಿದ್ದೀವಿ. ಅವ್ರು ಯಾರಿಗೂ ಕಾಂಟ್ಯಾಕ್ಟ್ ಮಾಡಿದ್ರು ಸಹ ಅವರು ಅದಕ್ಕೆ ಸ್ಪಂದಿಸಿ ಏನೇ ಅಂತ ತೊಂದರೆ ಇದ್ದಾಗ ಅದಕ್ಕೆ ನಾವು
ಕೈಲಾದ ಮಟ್ಟಿಗೆ ನಮ್ಮ ಸಹಾಯವನ್ನ ಮಾಡಿ ಕಾನೂನಾತ್ಮಕ ಸಹಾಯ ಮಾಡ್ಲಿಕ್ಕೆ ನಮ್ಮ ಪ್ರಯತ್ನ ಮಾಡ್ತೇವೆ. ಇದರಲ್ಲಿ ವಯೋಮಿತಿ ಏನಿಲ್ಲಲ್ಲ? ಅದ್ರಲ್ಲಿ ಏನಿಲ್ಲ, ಯಾವ ವಯಸ್ಸಿನವ್ರು ಬೇಕಾದ್ರೂ ಅದನ್ನ ನಮ್ಮ ಮುಖ್ಯವಾಗಿ ಸಭಾ ಪಾಲಕರು, ಸುವಾರ್ತಿಕರು, ಪಾಲಕರು, ಸುವಾರ್ತಿಕರು, ಆಮೇಲೆ ವಿಶ್ವಾಸಿಗಳು ಸಹ ಸದಸ್ಯರಾಗಬಹುದು ಆಗ್ಬಹುದು. ಬಟ್ ಒಂದೇ ನಮ್ದು ಕಂಡೀಷನ್ ಬಂದು ಕ್ರೈಸ್ತರಾಗಿರ್ಬೇಕು ಅಷ್ಟೇ. ಈಗ ನಿಮ್ಮನ್ನ ಯಾವ ಊರು ಕರೆದ್ರು ಆ ಜಾಗಕ್ಕೆ ನೀವು ಬಂದು ನಮ್ಮಲ್ಲಿ ಕಾರ್ಯಕ್ರಮ ನಡೆಸ್ಕೊಡ್ತೀರಾ? ಅಯ್ಯ ಬರ್ತೀನಿ, ನಾನು ಎಲ್ಲ ಕಡೆ ಹೋಗ್ತೀನಿ. ಅದೇನು ನಮ್ಗೆ ಏನು ಕಂಡೀಷನ್ ಇಲ್ಲ. ಬಟ್ ನಮ್ಮ ಒಂದು ಆರೋಗ್ಯದ ಒಂದು ಇದರಿಂದ ನಾನು ಆದಷ್ಟು ಮಟ್ಟಿಗೆ ಸ್ವಲ್ಪ ಇದನ್ನು ಮಾಡ್ಕೊಂಡಿರ್ತೀನಿ. ಬಟ್ ನಮ್ಮ ಪದಾಧಿಕಾರಿಗಳಿದ್ದಾರೆ, ನಮ್ಮ ರಾಜ್ಯಾಧ್ಯಕ್ಷರು ಪ್ರತೀಕ್ ವಾಲ್ ಅಂತ ರಾಜ್ಯಾಧ್ಯಕ್ಷರಿದ್ದಾರೆ, ಆಮೇಲೆ ನಮ್ಮ ಕಾರ್ಯದರ್ಶಿಗಳಿದ್ದಾರೆ, ಮತ್ತೆ ನಮ್ದು ಸ್ಟೀಫನ್ ಸುರೇಶ್ ಅಂತ ಹೇಳಿ ಒಂದು ನಮ್ದು ಗೌರವಾಧ್ಯಕ್ಷರಾಗಿ ಅವರು ಕೆಲಸ ಮಾಡ್ಕೊಂಡಿದ್ದಾರೆ. ಹೀಗಾಗಿ ನಾವು ಪ್ರತಿ ಜಿಲ್ಲೆಯಲ್ಲೂ ನಮ್ಮ ಅಧ್ಯಕ್ಷಗಳನ್ನು ನೇಮಕ ಮಾಡಿದ್ದೇವೆ. ತಕ್ಷಣ ಸ್ಪಂದಿಸಲಿಕ್ಕೆ ಅವ್ರು ಇರ್ತಾರೆ ಜಿಲ್ಲಾವಾರುಗಳಲ್ಲಿ. ಒಂದು ವೇಳೆ ಆ ಒಂದು ತೊಂದರೆ ತುಂಬಾನೇ ಇದೆ ಅಂದಾಗ ಅವರು ನಮ್ಮನ್ನ ಸಂಪರ್ಕ ಮಾಡ್ತಾರೆ. ಅದು ಮಾಡಿದಾಗ ನಾವು ಫೋನ್ಗಳ ಮುಖಾಂತರನೇ ಅನೇಕ ಮಾರ್ಗದರ್ಶನಗಳನ್ನ ಕೊಟ್ಟು, ಅನೇಕ ಇನ್ಫಾರ್ಮೇಶನ್ಗಳನ್ನ ಅವ್ರಿಗೆ ಕೊಟ್ಟು, ಆ ಒಂದು ಪ್ರಸ್ತುತ ಸಂದರ್ಭದಲ್ಲಿ ಅವರಿಗೆ ಹೊರಗಡೆ ಬರ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಓಕೆ. ಸೊ ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿರುವ ತೀರ್ಪು SC/ST ಬಗ್ಗೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅದು ಏನಾಗಿದೆ ಅಂದ್ರೆ ಅದು ಒಂದು ಒಳ್ಳೆ ಬೆಳವಣಿಗೆ. ಯಾಕಂದ್ರೆ ಸುಮಾರು ಜನ ದೇವ ಸೇವಕರು ನನ್ನನ್ನು ಸಂಪರ್ಕ ಮಾಡಿರ್ತಾರೆ. ಯಾಕಂದ್ರೆ ಅವರು ಬೇರೆ ಬೇರೆ ನಂಬಿಕೆಗಳಿಂದ ಕ್ರೈಸ್ತ ನಂಬಿಕೆಗೆ ಬಂದಿರ್ತಾರೆ. ಅಂತ ಸಂದರ್ಭದಲ್ಲಿ ಅವರ ದಾಖಲಾತಿಗಳನ್ನ ನಾವು ನೋಡಿದಾಗ ಹಳೆ ದಾಖಲಾತಿಗಳೇ ಇರ್ತವೆ. ಅಂತ ಸಂದರ್ಭದಲ್ಲಿ ಅದನ್ನ ಬದಲಾವಣೆ ಮಾಡ್ಲಿಕ್ಕೆ ಒಂದು ಮಾರ್ಗ ಇರಲಿಲ್ಲ. ಯಾಕೆಂತಂದ್ರೆ ಇವಾಗ ಸರ್ಕಾರದ ಒಂದು ರೂಲ್ಸ್ ಪ್ರಕಾರವಾಗಿ 10ನೇ ತರಗತಿ ಒಳಗಡೆನೆ ಏನಾದ್ರೂ ನಿನ್ನ ಜಾತಿ, ನಿನ್ನ ಹೆಸರು, ನಿನ್ನ ಹುಟ್ಟಿದ ದಿನಾಂಕಗಳನ್ನ ಬದಲಾವಣೆ ಮಾಡ್ಕೋಬೇಕಂದ್ರೆ ಒಂದು ಪ್ರೊವಿಷನ್ ಇದೆ. ಆದ್ರೆ 10ನೇ ತರಗತಿ ಪಾಸ್ ಆದ ಮೇಲೆ, ನಾವು ವಯಸ್ಕರಾದ್ಮೇಲೆ ಅದನ್ನ ಬದಲಾವಣೆ ಮಾಡೋದು ತುಂಬಾ ಕಷ್ಟ ಇತ್ತು, ವಿಶೇಷವಾಗಿ ಅದು ಕ್ರೈಸ್ತರಿಗೆ. ಆದ್ರೆ ಈ ಒಂದು ಆದೇಶ ಏನಾಗಿದೆ, ನಮ್ಮ ಆಂಧ್ರ ಪ್ರದೇಶದ ಆನಂದ್ ಅವರು ಒಂದು ಕೇಸನ್ನ ಸುಪ್ರೀಂ ಕೋರ್ಟ್ಗೆ ತೆಗೆದುಕೊಂಡು ಹೋದಾಗ ಅದು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ನೀನು ದೇವರನ್ನ ನಂಬಿದ್ರೆ ಅಥವಾ ಕ್ರೈಸ್ತನ ನನ್ನ ಅನುಯಾಯಿ ಆದ್ರೆ ನೀನು ಕ್ರೈಸ್ತನೇ. ಈ ಸರ್ಟಿಫಿಕೇಟ್ ಯಾರು ಕೊಟ್ಟಿರ್ಲಿಲ್ಲ ನಮ್ಗೆ, ಯಾವ್ದು ಕೊಟ್ಟಿರ್ಲಿಲ್ಲ. ಯಾಕಂತಂದ್ರೆ ನಾವು ಏನಾದ್ರೂ ಒಂದು ಬೆನಿಫಿಟ್ ತಗೊಳ್ಬೇಕಂದ್ರೆ ಒಂದು ಜಾತಿಗೆ ಸಂಬಂಧಪಟ್ಟವರಾಗಿರ್ಬೇಕು. ಖಂಡಿತ. ಬಟ್ ಅಲ್ಲೇನಾಗಿತ್ತು ಅಂತಂದ್ರೆ ನಾವೆಲ್ಲ ಈ ರೀತಿ ಬಂದು ಹಳೆ ದಾಖಲಾತಿಗಳನ್ನ ಇಟ್ಕೊಂಡು ನಮ್ಮ ಜೀವನ ನಡೆಸ್ತಾ ಇದ್ದೀವಿ. ಆದ್ರೆ ಇದು ಸುಪ್ರೀಂ ಕೋರ್ಟಿನ ಒಂದು ಒಳ್ಳೆ ಬೆಳವಣಿಗೆ. ಇದನ್ನು ನಾವು ಪ್ರಶ್ನೆ ಮಾಡ್ತೇವೆ. ನಾವು ಪ್ರಶ್ನೆ ಮಾಡೋ ವೇದಿಕೆಯಲ್ಲಿ ಇದನ್ನ ಪ್ರಶ್ನೆ ಮಾಡ್ಬೇಕು. ಯಾಕಂತಂದ್ರೆ 1950ನೇ ಇಸ್ವಿದಲ್ಲಿ ಒಂದು ಪ್ರೆಸಿಡೆನ್ಷಿಯಲ್ ಆರ್ಡರ್ ಇದೆ. 1950ರಲ್ಲಿ ಅದನ್ನಾಗಿದೆ. ಅದು ಅದರಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ, ಒಬ್ಬ ದಲಿತನು ಬುದ್ಧಿಸ್ಟ್ ಒಂದು ಧರ್ಮವನ್ನ ಸ್ವೀಕಾರ ಮಾಡ್ಕೊಂಡ್ರೆ ಅವನಿಗೆ ದಲಿತ ಎಲ್ಲ ಏನು ಬೆನಿಫಿಟ್ಸ್ ಇದೆ ಅದು ಸಿಗ್ಬೇಕಂತಾಯ್ತು. ಆಮೇಲೆ ಒಬ್ಬ ದಲಿತನು ಸಿಕ್ಕಿಸಂಗೆ ಅವನು ಹೋಗ್ಬಿಟ್ರೆ ಅವನು ಆ ದಲಿತ ಒಂದು ಸ್ಟೇಟಸ್ ಅನ್ನ ಇಟ್ಕೊಳ್ತಾನೆ. ಆದ್ರೆ ಅದೇ ದಲಿತ ಕ್ರೈಸ್ತ ಧರ್ಮಕ್ಕೆ ಹೋದ್ರೆ ತನ್ನ ಹಕ್ಕನ್ನ ಕಳ್ಕೊಳ್ತಾನೆ ಅನ್ನೋ ರೀತಿಯಲ್ಲಿ ಇದು ಇದೆ. ಆದ್ರೆ ಇದನ್ನ ನಾವು 1950ರ ಪ್ರೆಸಿಡೆನ್ಷಿಯಲ್ ಆದೇಶವನ್ನು ನಾವು ಪ್ರಸ್ತಾವನೆ ಮಾಡಬೇಕು. ಆಮೇಲೆ ಈಗಾಗಲೇ ಸುಪ್ರೀಂ ಕೋರ್ಟಿನಲ್ಲಿ ಒಂದು PIL ಪೆಂಡಿಂಗ್ ಇದೆ. ಆ PIL ಏನಪ್ಪಾ ಅಂತಂದ್ರೆ, ನಮ್ಮ ಜಸ್ಟಿಸ್ ಕೃಷ್ಣಮೂರ್ತಿ ಅಂತ ಒಬ್ರು ಜಸ್ಟಿಸ್ ಆಗಿದ್ರು, ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಎನ್ಕ್ವೈರಿ ನಡೀತಾ ಇದೆ. ಬಟ್ ಇತ್ತೀಚಿನ ಸರ್ಕಾರಗಳು ಗೊತ್ತು ನಿಮ್ಗೆ, ಅವ್ರು ತಕ್ಷಣವಾಗಿ ಯಾವುದೇ ಒಂದು ಇದಕ್ಕೆ ಸಮಯನ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾರೆ. ಈಗ ಲಿಮಿಟೇಷನ್ 1-2 ವರ್ಷದಲ್ಲಿ ರಿಪೋರ್ಟ್ ಕೊಡ್ಬೇಕಂತಾರೆ, 4 ವರ್ಷ ಹೋಗುತ್ತೆ, 10 ವರ್ಷ ಹೋಗುತ್ತೆ. ಇವಾಗ ಸುಮಾರು 8-9 ವರ್ಷದಿಂದ ರಿಪೋರ್ಟೇ ಇಲ್ಲ. ಯಾಕಂದ್ರೆ ಆಲ್ರೆಡಿ PIL ಇದೆ. ಅದು ಬಂದು 3 ಸದಸ್ಯ ಪೀಠದಲ್ಲಿದೆ. ಅಂದ್ರೆ 3 ಜನ ಜಡ್ಜಸ್ ಇದ್ದಾರೆ. ಆ ಪೀಠದಲ್ಲಿರುವಾಗ ಈ ಮೊನ್ನೆ ಆದಂತ ಆದೇಶ 2 ಸದಸ್ಯ ಪೀಠ, 3 ಸದಸ್ಯ ಪೀಠದಲ್ಲಿರ್ತಕ್ಕಂಥ ಒಂದು ಕೇಸನ್ನ 2 ಸದಸ್ಯ ಪೀಠ ಅಲ್ಲಿ ಪೆಂಡಿಂಗ್ ಇರುವಾಗ ಇದನ್ನ ಡಿಕ್ಲರೇಷನ್ ಮಾಡಕ್ ಆಗಲ್ಲ. ಬಟ್ ಇತ್ತೀಚಿನ ದಿನಗಳನ್ನು ನೋಡುವಾಗ ನ್ಯಾಯಾಂಗದಲ್ಲಿ, ಯಾಕೆ ನಾವು ಒಬ್ಬ ಲಾಯರ್ ಆಗಿದ್ಕೊಂಡು ನ್ಯಾಯಾಂಗವನ್ನ ನಿಂದನೆ ಮಾಡೋದು ಸೂಕ್ತ ಅಲ್ಲ, ಆದ್ರೂ ಸಹ ಇತ್ತೀಚೆಗೆ ನಡೀತಕ್ಕಂತಹ ಕೆಲವು ಬೆಳವಣಿಗೆಗಳನ್ನ ನಾವು ನೋಡಿದ್ರೆ ಎಲ್ಲೋ ನಾವು ದಾರಿ ತಪ್ತಾ ಇದ್ದೀವಿ
ಎಲ್ಲವೂ ದಾರಿ ತಪ್ತಾ ಇದ್ದೀವಿ. ಖಂಡಿತ. ಹಾಗಾಗಿ ಆ ಒಂದು ಎಲೆ ಮೀರಿ ನಾವು ಒಬ್ಬ ವ್ಯಕ್ತಿಯನ್ನ, ಒಂದು ಸರ್ಕಾರವನ್ನ ನಾವು ಮೆಚ್ಚುಗೆ ಪಡಿಸೋದಕ್ಕಾಗಿ ಏನೋ ಒಂದು ಡಿಸಿಷನ್ಗಳನ್ನು ನಾವು ತಗೊಂಡು ಹೋಗ್ತೀವಿ. ಸೊ ಹಾಗಿರುವುದರಿಂದ ತಮಿಳ್ನಾಡಲ್ಲಿ ಆದಂತಹ ಒಂದು ಕೇಸಿನ ಒಂದು ಉದಾಹರಣೆ ಹೇಳ್ತೇನೆ. ಒಬ್ಬ ದಲಿತ ಹೆಣ್ಣು ಮಗು ಯೇಸಪ್ಪನನ್ನ ಸ್ವೀಕಾರ ಮಾಡ್ಕೊಂಡಿದ್ದಾಳೆ. ಅಂದ್ರೆ ಅವಳು ಮದುವೆ ಆಗಿದ್ದಾಳೆ, ಗಂಡ ಕ್ರೈಸ್ತನು, ಇವಳು ದಲಿತು. ಆಮೇಲೆ ಅಲ್ಲಿ ಇರ್ತಕ್ಕಂಥ ಹೈಕೋರ್ಟಿನ ನ್ಯಾಯಮೂರ್ತಿ ಆದಂತ ಶ್ರೀಮತಿ ವಿಕ್ಟೋರಿಯಾ ಗೋರಿ ಏನಪ್ಪಾ ಅಂತಂದ್ರೆ ಅವರು ಆದೇಶವನ್ನು ಮಾಡಿಬಿಟ್ಟು ಈ ಪಂಚಾಯತ್ನಲ್ಲಿ ಒಂದು ಚೇರ್ಮನ್ ಪೋಸ್ಟ್ಗೆ ಅದು ಅನರ್ಹರಂತ ಘೋಷಣೆ ಮಾಡ್ತಾರೆ. ಅದು ಆಕ್ಚುಲಿ ಬರೋದಿಲ್ಲ. ಬಟ್ ಆದ್ರೆ ಅದು ಆದೇಶ ಆಯ್ತು. ಯಾಕಂದ್ರೆ ಈ ಸರ್ಕಾರಗಳನ್ನ ನಾವು ಕೋರ್ಟ್ ಅನ್ನ ಪ್ರಶ್ನೆ ಮಾಡಕ್ ಆಗಲ್ಲ. ನಾವ್ ಏನೇ ಮಾಡಿದ್ರು ಸಹ ಅದಕ್ಕೊಂದು ವೇದಿಕೆ ಅಂತಿದೆ, ನಾವು ಹೋಗಿ ಅಲ್ಲಿ ನಾವು ಪ್ರಶ್ನೆಗಳನ್ನ ಮಾಡ್ಬೇಕು. ಆಮೇಲೆ 1950ರ ಅಧ್ಯಕ್ಷರ ಆದೇಶದಲ್ಲಿ ನಾವು ನೋಡುವಾಗ ಅದೇನಾಗಿದೆ ಅಂತಂದ್ರೆ ಅದನ್ನ ಅಧ್ಯಕ್ಷರ ಆದೇಶ ಮಾಡಿದ್ದಾರೆ. ಬಟ್ ಅದಾದ್ಮೇಲೆ ಅದು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪಾಸ್ ಆಗ್ಬೇಕು. ಅಲ್ಲಿ ಲೋಕಸಭೆಯಲ್ಲೂ ಪಾಸ್ ಆಗಿಲ್ಲ, ರಾಜ್ಯಸಭೆಯಲ್ಲೂ ಪಾಸ್ ಆಗಿಲ್ಲ. ಆದ್ರೆ ಅದು ಪ್ರೆಸಿಡೆನ್ಷಿಯಲ್ ಏನ್ ಆರ್ಡರ್ ಇದೆ 1950 ಅದು ತಪ್ಪು ಮಾಡಿದ್ದಾರೆ. ಸೊ ಹಾಗಿರೋದ್ರಿಂದ ಅಲ್ಲಿ ಅದಕ್ಕೆ ನಾವು ಮುಖ್ಯವಾಗಿ ಅಲ್ಲಿ ನಾವು ಪ್ರಶ್ನೆ ಮಾಡ್ಬೇಕು, ಈ ದಲಿತ ಕ್ರೈಸ್ತರಿಗೂ ಸಹ ನೀವು ಕೊಡಿ ಅಂತ. ಬಟ್ ಆದ್ರೆ ನಾವು ಬಂಗಾರಪ್ಪ ಸಾಹೇಬರನ್ನ ನಾವು ಇವತ್ತು ನೆನೆಸ್ಕೊಳ್ಬೇಕು. ಬಂಗಾರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಕರ್ನಾಟಕದಲ್ಲಿ ದಲಿತ ಕ್ರೈಸ್ತರಿಗೆ ಕ್ಯಾಟಗರಿ 1 ಅಂತ ಕೊಟ್ಟಿದ್ದಾರೆ. ಸೊ ಹಾಗಿರುವುದರಿಂದ ಅದು ನಿಮ್ಗೆ ಒಳ್ಳೆ ಬೆನಿಫಿಟ್, ದಲಿತ ಕ್ರೈಸ್ತರಿಗೆ ಒಳ್ಳೆ ಬೆನಿಫಿಟ್ ಇದೆ. ಅದನ್ನ ಕ್ಯಾಟಗರಿ 1 ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತ ಅದನ್ನ ಮಾಡ್ಕೋಬೇಕು. ಅದನ್ನ ಆ ದಾಖಲಾತಿಗಳನ್ನ ಇವರು ಬೇಕಾದ್ರೆ ತಾಲೂಕಾ ಸಂಬಂಧಪಟ್ಟಂತ ತಹಸೀಲ್ದಾರರ ಹತ್ರ ಹೋಗಿ ಅರ್ಜಿಯನ್ನ ಕೊಟ್ಟು ಅವರು ಮತಾಂತರ ಕ್ರೈಸ್ತರು, ಕನ್ವರ್ಟೆಡ್ ಕ್ರಿಶ್ಚಿಯನ್, ಅದು ಕರ್ನಾಟಕದಲ್ಲಿ ಮಾತ್ರ ಇದೆ, ಬೇರೆ ಕಡೆ ಇಲ್ಲ. ಹಾಗಾಗ್ಬಿಟ್ಟು ನಮ್ಮ ಕರ್ನಾಟಕದ ಜನ ಯಾರಾದ್ರೂ ಇಷ್ಟಪಟ್ರೆ ನಾವು ದಲಿತ ಕ್ರೈಸ್ತರಾಗಬೇಕು ಅಥವಾ ನಾವು ಕ್ರೈಸ್ತರ ಅಂತ ಹೇಳಿ ನಾವು ರೆಕಗ್ನೇಷನ್ ತಗೊಳ್ಬೇಕಂದ್ರೆ ಕರ್ನಾಟಕದಲ್ಲಿ ಒಂದು ಪ್ರೊವಿಷನ್ ಇದೆ. ಅದ್ರ ಬೇಕಾದ್ರೆ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ, ಅದನ್ನ ಅವರು ಫಿಲ್ ಅಪ್ ಮಾಡಿ ಅವ್ರ ದಾಖಲಾತಿಗಳನ್ನೆಲ್ಲ ಕೊಟ್ಟು ಅದನ್ನ ಅವರು ಮತಾಂತರ ಕ್ರೈಸ್ತರು, ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತ ಕ್ಯಾಟಗರಿ 1ರಿಂದ ಒಳ್ಳೆ ಲಾಭಗಳನ್ನು ಅವರು ಪಡ್ಕೊಳ್ಬಹುದು. ಈಗ ಕ್ರೈಸ್ತರಾಗಿದ್ದಾರೆ, ಪಾಸ್ಟರ್ಗಳಾಗಿದ್ದಾರೆ, ವಿಶ್ವಾಸಿಗಳಾಗಿದ್ದಾರೆ, ಬಟ್ ಅವರ ಹೆಸರುಗಳು ಹಿಂದೂ ಅಲ್ಲಿದೆ. ಈಗ ಹಿಂದೂಗಳಿರೋದ್ರಿಂದ ಅವ್ರ ಸರ್ಕಾರದಲ್ಲಿ ಯಾವುದೇ ಒಂದು ಕ್ರೈಸ್ತರ ಅನ್ನೋದಕ್ಕೆ ಯಾವುದೊಂದು ಆಧಾರಗಳಿಲ್ಲ. ಸೊ ಇದಕ್ಕೆ ನಿಮ್ಮ ವಿಷಯ ಏನಿದೆ? ನಮ್ಗೇನಂದ್ರೆ ಇವಾಗ ಅನೇಕ ಜನ ಸೇವಕರು ಒಂದು ಬೇಸಿಕ್ ವಿಷಯಗಳನ್ನ ಅವ್ರು ತಿಳ್ಕೊಂಡಿಲ್ಲ. ಅವರಿಗೆ ನಾವು ಕೆಟ್ಟವ್ರು ಅಂತ ಹೇಳ್ತಾ ಇಲ್ಲ, ಆದ್ರೆ ಇದೊಂದು ಕಾಮನ್ ವಿಷಯ ಅವ್ರು ತಿಳ್ಕೊಳ್ಬೇಕಾಗಿದ್ದು. ಏಕೆಂದ್ರೆ ಅನೇಕ ಜನ ಸೇವಕರು ಅವರೇ ಸರ್ಕಾರದಲ್ಲಿ ಮಾನ್ಯತೆ ಹೊಂದಿಲ್ಲ. ಮೊದಲನೇ ತೊಂದರೆ, ಅವ್ರು ಯಾವುದೇ ಧರ್ಮದಿಂದ ಬಂದಿರಬಹುದು, ಯಾವುದೇ ನಂಬಿಕೆಯಿಂದ ಬಂದಿರಬಹುದು, ಆದ್ರೆ ಸರ್ಕಾರ ಒಂದು ಒಳ್ಳೆ ಅವಕಾಶ ನಮಗೆ ಕೊಟ್ಟಿದೆ. ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆಯಿಂದ ಈಗಾಗಲೇ ಎಲ್ಲಾ ಜಿಲ್ಲೆಗಳಲ್ಲಿ ಸುಮಾರು 100 ಜನರನ್ನ ನಾವು ರೆಕಗ್ನೇಷನ್ ಮಾಡಿಸಿದ್ದೀವಿ. ಅಲ್ಲಿ ಅಂಥದ್ದೇನು ದಾಖಲಾತಿಗಳು ಇವ್ರಿಗೆ ಅವಶ್ಯಕತೆನೇ ಇಲ್ಲ. ಕೇವಲ ಕಾಮನ್ ಇರ್ತಕ್ಕಂಥ ಅವ್ರಿರ್ತಕ್ಕಂಥ ಸ್ವಲ್ಪ ಪತ್ರಗಳನ್ನ ಅವರು ಕೊಟ್ಟು ಸರ್ಕಾರಕ್ಕೆ ಮಾಡಿದಾಗ 15-20 ದಿವಸಗಳಲ್ಲಿ ಸರ್ಕಾರದಲ್ಲಿ ಅವ್ರ ಹೆಸರು ನೋಂದಣಿ ಆಗುತ್ತೆ. ಅವರು ನೋಂದಣಿ ಆದಾಗ ಅವರು ಸಭಿಕರಿಗೆ ನೋಂದಣಿ ಮಾಡೋ ಕಾರ್ಯವನ್ನು ಮಾಡಬಹುದು. ಅನೇಕ ಸಾರಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಉಗುರು ಬೆಚ್ಚಗೆ ಜೀವಿತ ನಡೆಸ್ತೇವೆ, ನಾವು ಉಗುರು ಬೆಚ್ಚಗಾದಂತ ಜೀವಿತ. ಹಾಗಾಗಿ ನಾವೇನಾಗ್ತದೆ ಅಂತಂದ್ರೆ ನಾವು ಮಾದರಿಯ ರೀತಿಯಲ್ಲಿ ಸೇವೆಯನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಇದು ಜವಾಬ್ದಾರಿ ಬಂದು ಸೇವಕರ ಮೇಲಿದೆ, ವಿಶ್ವಾಸಿಗಳ ಮೇಲಲ್ಲ. ನಿಜಾನೇ, ವಿಶ್ವಾಸಿಗಳ ಮೇಲಲ್ಲ, ಇದು ಬಂದು ಸೇವಕರ ಮೇಲಿದೆ. ಸೇವಕರುಗಳೇ ಆ ವಿಷಯಗಳನ್ನು ತಿಳ್ಕೊಳ್ಳದೆ ಸೇವಕರೇ ನಿಜವಾದ, ಯಾಕಂತಂದ್ರೆ ಇತ್ತೀಚೆಗೆ ಒಂದು ದೊಡ್ಡ ಒಂದು ಸ್ಕ್ಯಾಮ್ ನಡೀತಾ ಇದೆ. ಏನ್ ಸ್ಕ್ಯಾಮ್ ಅಂದ್ರೆ ಯಾವುದೋ ಒಂದು ಸಂಘಟನೆಯನ್ನ ಮಾಡ್ಕೊಂಡ್ಬಿಡ್ತಾರೆ, ಏನೋ ಡಯಸ್ ಅಂತ ಹೇಳಿ ಕರೀತಾರೆ. ಆಮೇಲೆ ಈ ಬಿಷಾಪ್ಗಳ ಅಪಾಯಿಂಟ್ಮೆಂಟ್ಗಳು ನಡೀತಾ ಇದೆ. ಹೌದು, ಬಿಷಾಪ್ಗಳ ಅಪಾಯಿಂಟ್ಮೆಂಟ್ ನಡೀತಾ ಇದೆ. ಸೊ ಅದು ನಾನು ಖಂಡಿಸ್ತೀನಿ. ನಾನು ಸುಮಾರು ಜನ ಸೇವಕರಿಗೆ ನಾನು ಹೇಳಿದ್ದೀನಿ. ಆಮೇಲೆ ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂತಂದ್ರೆ ಇವರು
ಆಲ್ರೆಡಿ ಜೀವಬಾಧ್ಯರ ಪಟ್ಟಿಯಲ್ಲಿ ಇವ್ರ ಹೆಸರು ಇದೆ. ನಾವು ಯಾಜ ಒಬ್ಬ ಕ್ರೈಸ್ತನಾಗಿ ನಮ್ಮ ಒಂದು ನಂಬಿಕೆ ಪ್ರಕಾರವಾಗಿ ನಮ್ಮ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಇದ್ದೇ ಇದೆ. ಒಂದು ಸಾರಿ ನಾವು ಏನೇ ಪ್ರಯತ್ನ ಮಾಡಿದ್ರು, ಏನೇ ಜೀವಿತ ಮಾಡಿದ್ರು, ಏನೇ ಪ್ರಾರ್ಥನೆ ಮಾಡಿದ್ರು, ಎದಕ್ಕಾಗಿ ಹೋರಾಟ ಮಾಡ್ತಕ್ಕಂಥದ್ದು ಆ ಜೀವಬಾಧ್ಯರ ಪಟ್ಟಿಗಾಗಿ ನಾವು ಹೋರಾಟ ಮಾಡ್ತೀವಿ. ಖಂಡಿತ. ಆದ್ರೆ ಈ ನಮ್ಮ ಸೇವಕರುಗಳು ಏನು ತಿಳ್ಕೊಂಡಿದ್ದಾರೆ ಅಂದ್ರೆ, ತುಂಬಾ ಜನ ಸೇವಕರು ಈ ಲೋಕವನ್ನು ಇನ್ನೂ ಬಿಟ್ಟು ಹೋಗಿಲ್ಲ, ಪರಿಪೂರ್ಣವಾಗಿ ಲೋಕವನ್ನು ಹಿಡ್ಕೊಂಡ್ಬಿಟ್ಟಿದ್ದಾರೆ. ಹೌದು. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಆ ಹೆಸರಿನ ಮೇಲೆ ನಮ್ಮ ಸೇವೆ ನಡೀತದೆ ಅಂತ ತಿಳ್ಕೊಳ್ತಾರೆ. ತುಂಬಾ ಜನ ಡಾಕ್ಟರ್ಗಳಂತ ಹೇಳ್ಕೊಳ್ತಾರೆ. ನಾನು ಅದಕ್ಕೆ ಕೆಟ್ಟದಂತ ಹೇಳಲ್ಲ, ಆದ್ರೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಇದೆ, ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿ ಒಂದು ಅಥೆಂಟಿಕೇಶನ್ ಆಗಿ ಡಾಕ್ಟರೇಟ್ ಪಡೆಯದೆ ಅವನು ಒಂದು ವೇಳೆ ಡಾಕ್ಟರ್ ಅಂತ ಹಾಕೊಂಡ್ರೆ ಅದು ಬಂದು ಕ್ರೈಮ್, ಕಾನೂನು ಬಾಹಿರವಾದಂಥದ್ದು. ಇತ್ತೀಚೆಗೆ ನಾನು ಅನೇಕ ಜನ ಸೇವಕರು ನೋಡ್ತೇನೆ, ಇವತ್ತು ಸುಮ್ಮನೆ ಇರ್ತಾರೆ, ಎಲ್ಲೋ ಒಂದು ಕೆಲಸವನ್ನು ಮಾಡ್ಕೊಂಡಿರ್ತಾರೆ, ನಾಳೆ ಹೋದ ತಕ್ಷಣ ಡಾಕ್ಟರ್ ಅಂತ ಮೊದಲು ಹಾಕೊಂಡ್ಬಿಡ್ತಾರೆ. ಈ ಕೆಲಸವನ್ನ ಮೊದಲು ಸೇವಕರು ಬಿಡಬೇಕು. ಎರಡನೇದಾಗಿ, ನಾವು ಎಷ್ಟು ಹೆಚ್ಚಿನ ಮಟ್ಟಕ್ಕೆ ಹೋಗ್ತೀವೋ ಅಷ್ಟು ಕಠಿಣವಾದಂತ ತೀರ್ಪು ನಮಗೆ ಸಿಗುತ್ತೆ. ಖಂಡಿತ. ನಾನೊಬ್ಬ ಆರ್ಡಿನರಿ ವಿಶ್ವಾಸಿಯಾಗಿ ನನಗಿರ್ತಕ್ಕಂಥ ನ್ಯಾಯ ತೀರ್ಪಿದೆ, ನನಗೆ ಒಂದು ಲಿಮಿಟೇಷನ್ ಇರ್ತದೆ ನನಗೆ ತಿಳಿದ ರೀತಿಯಲ್ಲಿ. ಆದ್ರೆ ದೇವ ಸೇವಕರಿಗೆ ಅದು ತುಂಬಾ ಕಷ್ಟ. ಹಾಗಾಗಿ ಅವರು ಮಾದರಿಯಾದಂತಹ ರೀತಿಯಲ್ಲಿ ಇರಬೇಕು. ಹಾಗಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಪ್ರತಿಯೊಬ್ಬ ಸೇವಕರು ನಿಮ್ಮ ಹೆಸರುಗಳನ್ನು ಸರ್ಕಾರದಲ್ಲಿ ನೋಂದಣಿ ಮಾಡಿಕೊಳ್ಳಿ. ಒಂದು ವೇಳೆ ಸರ್ಕಾರದಲ್ಲಿ ನಿಮ್ಮ ಹೆಸರು ನೋಂದಣಿ ಆದಾಗ ಆವಾಗ ನಿಮಗೊಂದು ಅಥೆಂಟಿಕೇಶನ್ ಸಿಗುತ್ತೆ. ತುಂಬಾ ಜನ ಇದ್ದಾರೆ ಇವತ್ತು ಕ್ರೈಸ್ತರು, ಇವಾಗ ಕರ್ನಾಟಕ ಅಂತಲ್ಲ ಇಡೀ ಭಾರತ ದೇಶದಲ್ಲಿ ಇದ್ದಾರೆ, ಆದರೆ ದಾಖಲಾತಿ ಪ್ರಕಾರವಾಗಿ ಯಾರು ಇಲ್ಲ. ಸೊ ಹಾಗಾಗಿ ಆ ಒಂದು ರೀತಿಯಲ್ಲಿ ನಾವು ಸುಪ್ರೀಂ ಕೋರ್ಟಿನ ಆದೇಶವನ್ನು ನಾವು ಸ್ವಾಗತ ಮಾಡ್ತೀವಿ. ಒಂದು ಈಜಿ ಮಾರ್ಗ ಮಾಡಿಕೊಟ್ಟಿದ್ದಾರೆ. ನೀನು ಹಳೆ ನಂಬಿಕೆ ಬಿಟ್ಟಿದೀಯಾ, ಹೊಸ ನಂಬಿಕೆಗೆ ಬಂದಿದೀಯಾ, ಆ ನಂಬಿಕೆ ಪ್ರಕಾರವಾಗಿ ನಡ್ಕೊಂಡು ಹೋಗು. ಕ್ರೈಸ್ತನಾಗಿ ನೀನು ಡೆಪ್ಟಿ ಕಮಿಷನರ್ ಹತ್ರ ಹೋಗು, ಒಂದು ಅರ್ಜಿಯನ್ನು ಕೊಡು, ಪಾಸ್ಟ್ ಒಂದು ಅರ್ಜಿ ಕೊಡ್ತಾರೆ, ಎನ್ಕ್ವೈರಿ ಮಾಡ್ತಾರೆ, ನಿಮ್ಗೆ ಕ್ರೈಸ್ತನಾಗಿ ಒಂದು ರೆಕಗ್ನೇಷನ್ ಸಿಗುತ್ತೆ. ಖಂಡಿತ. ಈಜಿ ಮಾರ್ಗವನ್ನ ನಾವು ಬಿಟ್ಬಿಡ್ತೀವಿ. ಇವ್ರೇನ್ ತಿಳ್ಕೊಂಡ್ಬಿಡ್ತಾರೆ ಅಂದ್ರೆ, ಹೋಗ್ಬಿಟ್ಟು ಒಂದು ಯಾವುದೋ DSL ಹೋಗಿ ಏನೋ ತಗೊಂಡ್ಬಿಟ್ಟೆ. ಇತ್ತೀಚೆಗೆ ಒಂದು ಬಿಸ್ನೆಸ್ ನಡೀತಾ ಇದೆ ಅದು. ಸೊ ಅದು ನಾನು ನಿಜವಾಗಿ ಒಪ್ಪಲ್ಲ. ಸೇವಕರು ಅದು ಒಪ್ಪಬಾರ್ದು, ಸೇವಕರು ಸಹ ಅದು ಒಪ್ಪಬಾರ್ದು. ಸೊ ಹಾಗಾಗಿ ದೇವ ಸೇವಕರಲ್ಲಿ ನನ್ನ ಮನವಿ ಏನಪ್ಪಾ ಅಂದ್ರೆ, ಸರ್ಕಾರದಲ್ಲಿ ಆಸ್ಪದ ಇರುವಾಗ ನೀವು ದಯಮಾಡಿ ನಿಮ್ಮ ಹೆಸರುಗಳನ್ನ, ನಿಮ್ಮ ಸಭೆಯನ್ನ, ನಿಮ್ಮ ಸಭೆ ಸದಸ್ಯರನ್ನೆಲ್ಲ ನೋಂದಣಿ ಮಾಡಿ. ಏಕೆಂದ್ರೆ ಸರ್ಕಾರ ಏನ್ ಕೇಳುತ್ತೆ, ನಿಮ್ಮ ಆಧಾರ್ ಕಾರ್ಡು. ಸರ್ಕಾರ ಏನ್ ಕೇಳುತ್ತೆ, ನಿಮ್ಮ ಒಂದು ಫೋಟೋ. ಸರ್ಕಾರ ಏನ್ ಕೇಳುತ್ತೆ, ನಿಮ್ಮ ವ್ಯಕ್ತಿ ಪರಿಚಯ, ವೈಯಕ್ತಿಕ ವ್ಯಕ್ತಿ ಪರಿಚಯ, ಒಂದು ಬಯೋಡೇಟಾ ಅಂತ ಕೇಳ್ತದೆ. ಅದಾದ ಮೇಲೆ ನಿಮ್ಮ ಸಭೆಯಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ, ಕರೆಕ್ಟ್, ಅವ್ರ ಹೆಸರು ಯಾವುದೇ ಆಗಿರ್ಲಿ, ಹೆಸರುಗಳಿಂದ ಯಾವುದೇ ರೀತಿ ನಮ್ಗೇನು ತಪ್ಪು ಆಗಲ್ಲಯ್ಯ. ಹೆಸರು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಮಾರ್ಗ ಇದೆ, ಹೆಸರು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಮಾರ್ಗ ಇದೆ. ಆದ್ರೆ ಅನೇಕ ಹಳೆ ದಾಖಲಾತಿಗಳು, ಆಸ್ತಿ ದಾಖಲಾತಿಗಳು ಹಳೆ ಹೆಸರಲ್ಲಿ ಇರೋದ್ರಿಂದ ಸ್ವಲ್ಪ ತೊಂದರೆ ಆಗುತ್ತೆ. ಅದರಿಂದ ಹೆಸರಿಂದ ಇವನು ಕ್ರೈಸ್ತನು, ಇವನು ಕ್ರೈಸ್ತನಲ್ಲ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ನಾನು ಲೀಗಲ್ ಅಡ್ವೈಸರ್, ಈ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ನಾನು ಲೀಗಲ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತೀನಿ. ನನ್ನ ಹತ್ರ ಬೇಕಾದಷ್ಟು ಅಪ್ಲಿಕೇಶನ್ಗಳು ಬರ್ತವೆ, ವಿಶೇಷವಾಗಿ ಬೀದರ್ ಜಿಲ್ಲೆ. ಅಲ್ಲಿ ಜಾನ್ ಅಂತ ಹೇಳಿ ಒಬ್ರು ಒಂದು ಲೋನಿಗೆ ಹಾಕ್ತಾರೆ, ಜಾನ್ ಅಂತ, ಒಂದು ಟ್ರಾಕ್ಟರ್ ಲೋನ್. ಆ ಅಪ್ಲಿಕೇಶನ್ ನನ್ನ ಹತ್ರ ಬರ್ತದೆ. ಅದನ್ನ ನಾವು ಓಕೆ ಮಾಡಿ ರಿಪೋರ್ಟ್ ಕೊಟ್ಟರೆ ಮಾತ್ರ ಅದು ಸ್ಯಾಂಕ್ಷನ್ ಆಗುತ್ತೆ. ಇನ್ನು ಜಾನ್ ಅಂತ ಹೇಳಿದ ತಕ್ಷಣ ಇವನು ಕ್ರೈಸ್ತನಿದ್ದಾನೆ, ಇವನು ಅಂಬೇಡ್ಕರ್ ನಿಗಮಕ್ಕೆ ಬರೋದಿಲ್ಲ ಅಂತ ನಾವು ರಿಜೆಕ್ಟ್ ಮಾಡಬಹುದು. ಬಟ್ ಅವನ ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತೀವಿ. ಅವನ ದಾಖಲಾತಿಗಳಲ್ಲಿ ಏನಿದೆ ಅದನ್ನು ಮಾಡಿ ಸ್ಯಾಂಕ್ಷನ್ ಮಾಡ್ಕೊಡ್ತೀವಿ ನಾವು. ಹೆಸರಿಂದ ನಾವು ಕ್ರೈಸ್ತರಾಗ್ಲಿಕ್ಕೆ ಆಗಲ್ಲ, ಹೆಸರಿಂದ ಕ್ರೈಸ್ತರಾಗ್ಲಿಕ್ಕೆ ಆಗಲ್ಲ. ಹೆಸರು ಹೇಗೆ ಬೇಕಾದ್ರೂ ಬರ್ತದೆ. ಇವತ್ತೇನಾಗಿದೆ ಅಂದ್ರೆ, ಈಗ ನಾನ್ ಮುಸ್ಲಿಮ್ಸ್ ಅದೇನಾಗಿದೆ, ಫಕೀರಪ್ಪ ಅಂತ ಹೆಸರು ಇಟ್ಕೊಳ್ತಾರೆ, ಮಸ್ತಾನಪ್ಪ ಅಂತ ಹೆಸರು ಇಟ್ಕೊಳ್ತಾರೆ. ಅಂದ್ರೆ ಅಲ್ಲ ಮುಸ್ಲಿಂ ಹೆಸರು, ಆದ್ರೂ ಹಿಂದೂಗಳಲ್ಲಿ ಬಂದಿದೆ ಅದು. ಅದೊಂದು ಏನೋ ಒಂದು ನಂಬಿಕೆ ರೀತಿಯಲ್ಲಿ ಹೋಗುತ್ತೆ. ಅದರಿಂದ ಹೆಸರುಗಳು ದೊಡ್ಡದಲ್ಲ. ಆದ್ರೆ ದೇವ ಸೇವಕರುಗಳಲ್ಲಿ ನನ್ನ ರಿಕ್ವೆಸ್ಟು, ನಮ್ಮ ಕರ್ನಾಟಕ ಕ್ರಿಸ್ತರ ರಕ್ಷಣಾ ವೇದಿಕೆಯಿಂದ ನಾನು ಅವರಿಗೆ ಒಂದು ಅಪೀಲನ್ನು ಮಾಡ್ಕೋತೀನಿ. ದಯಮಾಡಿ ಕರ್ನಾಟಕದ ಎಲ್ಲಾ ಸೇವಕರುಗಳು ನಿಮ್ಮ ಹೆಸರುಗಳನ್ನ ವಿಧಾನಸೌಧದಲ್ಲಿ ನೋಂದಣಿ ಮಾಡಿಕೊಳ್ಳಿ. ಒಂದು ವೇಳೆ ನಿಮಗೇನಾದರೂ ಮಾರ್ಗದರ್ಶನ ಬೇಕಂದ್ರೆ
ನಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ ಪ್ರತಿಪಾಲ್ ಅಂತ, ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅದು ನನ್ನ ನಂಬರ್ ಇದೆ, ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಆದಷ್ಟು ನಿಮ್ಗೆ ಅವ್ರ ಮಾರ್ಗದರ್ಶನ ಕೊಟ್ಟು ನಿಮ್ಮ ಹೆಸರುಗಳನ್ನು ನಾವು ಸರ್ಕಾರದಲ್ಲಿ ನೋಂದಣಿ ಮಾಡಿ ಒಂದು ರೆಕಗ್ನೇಷನ್ ಮಾಡಿಸ್ಕೊಡ್ತೀವಿ. ಆ ಕಾರ್ಯ ಮಾಡ್ಕೊಳ್ಳಿ, ಸರ್ಕಾರ ಮಾಡ್ಕೊಡುತ್ತೆ, ನಾವು ನಿಮ್ಗೆ ಮಾರ್ಗದರ್ಶನ ಮಾಡ್ತೀವಿ. ಸೊ ಹಾಗಿರೋದ್ರಿಂದ ಸೇವಕರು ಇದ್ರ ಬಗ್ಗೆ ಸ್ವಲ್ಪ ಜಾಗೃತಿ ಆಗಿರ್ಬೇಕು. ಆಮೇಲೆ ಸಭಿಕರಿಗೆ ಬರ್ತಕ್ಕಂತಹ ಒಂದು ಬೆನಿಫಿಟ್ ಬಗ್ಗೆ ಇನ್ನೊಂದೇನಿದೆ ಅಂತಂದ್ರೆ, ನಾವು ಚರ್ಚಿಗೆ ಹೋಗೋದ್ರಿಂದ ಕ್ರೈಸ್ತರಾಗಕ್ಕಾಗಲ್ಲ. ಚರ್ಚಿಗೆ ಹೋಗೋದ್ರಿಂದ ಏನೋ ತಿಳ್ಕೊಂಡ್ಬಿಡ್ತಾರೆ, ಇವ್ರು ಕ್ರೈಸ್ತರಾದ್ರು ಅಂತ. ತಪ್ಪದು. ನಾವು ನಮ್ಮ ಸ್ವ ಇಚ್ಛೆಯಿಂದ ನಾನು ಒಪ್ಪಿಕೊಂಡು ನಾನು ಕ್ರೈಸ್ತನಾಗಿದ್ದೇನೆ, ಯೇಸಪ್ಪನನ್ನು ಸ್ವೀಕಾರ ಮಾಡ್ಕೊಂಡಿದ್ದೇನೆ ಅಂದಾಗ ಮಾತ್ರ ಅವ್ರು ಕ್ರೈಸ್ತರು. ಖಂಡಿತ. ಈ ಸಭೆಗಳಿಗೆ ಯಾರು ಬರ್ತಾರೆ, ಸಭೆಗಳು ಯಾರು ಹೋಗ್ತಾರೆ? ಯಾಕಂದ್ರೆ ದೇವಸ್ಥಾನ ಬಂದ್ಬಿಟ್ಟು ಇದು ಸಾರ್ವಜನಿಕ ಸ್ಥಳ. ಇದನ್ನ ಯಾವುದೇ ಕ್ರೈಸ್ತರಿಗೆ ಬರ್ಬೇಕು ಅಂತ ಏನಿಲ್ಲ, ಲಿಮಿಟೇಷನ್ ಇಲ್ಲ. ಯಾವ ಸಮಯದಲ್ಲಿ ಬೇಕಾದ್ರೂ ಬರ್ಬೋದು, ಯಾವ ಸಮಯದಲ್ಲಿ ಯಾವ ವ್ಯಕ್ತಿ ಬೇಕಾದ್ರೂ ಬರ್ಬೋದು, ಪ್ರಾರ್ಥನೆ ಮಾಡ್ಕೋಬಹುದು. ಯಾಕಂದ್ರೆ ಇದು ಕ್ರಿಶ್ಚಿಯಾನಿಟಿ ಬಂದು ಇದೊಂದು ಲಿಮಿಟೇಷನ್ ಇಲ್ಲ. ಇದು ಜಾತಿ ಅಲ್ಲ, ಜಾತಿ ಅಲ್ಲ. ತುಂಬಾ ಜನ ತಿಳ್ಕೊಂಡ್ಬಿಟ್ಟಿದ್ದಾರೆ ಇದು ಜಾತಿ ಅಂತ. ಕ್ರಿಶ್ಚಿಯನ್ ಜಾತಿ ಇದೆ, ಜಾತಿ ಅಲ್ಲ. ಇದೊಂದು ಧರ್ಮ, ಇದೊಂದು ಧರ್ಮ, ಇದೊಂದು ಮಾರ್ಗ, ಒಂದು ಧರ್ಮ ಅಂತಂದ್ರೆ ಒಂದು ಇದು ಇರ್ತದೆ. ಯಾಕಂದ್ರೆ ಸಂವಿಧಾನದ ಆರ್ಟಿಕಲ್ 25ರಲ್ಲಿ ನೋಡುವಾಗ ಭಾರತ ದೇಶದ ಯಾವುದೇ ಪ್ರಜೆ ಯಾವುದೇ ಧರ್ಮವನ್ನ ಸ್ವೀಕಾರ ಮಾಡಿಕೊಳ್ಳಲು, ಆಚರಣೆ ಮಾಡಲು ಹಾಗೂ ಪ್ರಸಾರ ಮಾಡತಕ್ಕಂಥ ಹಕ್ಕನ್ನು ಹೊಂದಿದ್ದಾನೆ ಅಂತ ಧರ್ಮ. ಜಾತಿ ಇಲ್ಲ, ಜಾತಿ ಬದಲಾವಣೆ ಆಗೋದಿಲ್ಲ. ಖಂಡಿತ. ಈಗಾಗಲೇ ಸುಪ್ರೀಂ ಕೋರ್ಟ್ 1983ನೇ ಇಸ್ವಿಯಲ್ಲಿ ಒಂದು ಆದೇಶ ಮಾಡಿದೆ. ನಾನು ಅನೇಕ ಸಾರಿ ಹೋದಲ್ಲಿ ಹೇಳ್ತೇನೆ. ಅನ್ಬಲ್ಗನ್ ಅಂತಕ್ಕಂಥ ಒಬ್ಬ MP ಆಗಿದ್ರು ತಮಿಳುನಾಡಿನಲ್ಲಿ. ಆ ಸಂದರ್ಭದಲ್ಲಿ ಒಂದು MP ಆದ ಮೇಲೆ ಒಂದು ಕೇಸನ್ನು ಹೋಗಿ ತಮಿಳುನಾಡಿಂದ ಸುಪ್ರೀಂ ಕೋರ್ಟಿಗೆ ಹೋಯ್ತು. 31 ಮಾರ್ಚ್ 1983ಯಲ್ಲಿ ಒಂದು ಆದೇಶ ಬಂದಿದೆ. ದ ರಿಲಿಜನ್ ಮೇ ಚೇಂಜ್ ಬಟ್ ಕಾಸ್ಟ್ ಡಸ್ ನಾಟ್. ಧರ್ಮ ಬದಲಾವಣೆ ಆಗ್ತದೆ, ಬಟ್ ಜಾತಿ ಬದಲಾವಣೆ ಆಗಲ್ಲ. ಬಟ್ ಅನೇಕ ಜನ ಲಾಯರ್ಸ್ಗಳು ಯಾವ ರೀತಿ ಕೋರ್ಟಿನಲ್ಲಿ ಜಡ್ಜ್ಗಳನ್ನ ಕನ್ವಿನ್ಸ್ ಮಾಡ್ತಾರೆ. ನಾನು ಒಬ್ಬ ಲಾಯರ್ ಆಗಿದ್ಕೊಂಡು ಒಬ್ಬ ಲಾಯರ್ ಬಗ್ಗೆ ನಾನು ಮಾತಾಡಕ್ ಆಗಲ್ಲ. ಆದ್ರೆ ಸ್ವಲ್ಪ ವಿಷಯಗಳನ್ನ ಸಂಗ್ರಹ ಮಾಡಿಕೊಂಡು ನಾವು ಹೋರಾಟ ಮಾಡಿದಾಗ ಕ್ರೈಸ್ತರಿಗೆ ಸಿಗಬೇಕಾದಂತ ಎಲ್ಲಾ ರೀತಿ ಸರ್ಕಾರದ ಬೆನಿಫಿಟ್ಗಳನ್ನ ನಾವು ಪಡ್ಕೊಳ್ಬಹುದು. ಅದಕ್ಕೆ ನಾವು ಅರ್ಹರಾಗಿರ್ತೀವಿ. ಮೊದಲನೇದಾಗಿ ಬಾಬಾ ಸಾಹೇಬರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಇದೇನು ನಾವು ಫಂಡಮೆಂಟಲ್ ರೈಟ್ಸ್ ಅಂತ ಕರಿತೀವಿ ನಾವು, ಜನ್ಮಸಿದ್ಧ ಹಕ್ಕು. ಆ ಜನ್ಮಸಿದ್ಧ ಹಕ್ಕನ್ನ ಯಾರಿಂದಲೂ ಕಸ್ಕೊಳ್ಳಕ್ಕಾಗಲ್ಲ. ಹಾಗಿರೋದ್ರೆ ಕ್ರೈಸ್ತರು ಸಹ ನಾವು ಭಾರತೀಯರೇ, ನಾವು ಭಾರತ ದೇಶದವರೇ, ನಾವು ಭಾರತದ ಪ್ರಜೆಗಳೇ. ಹೀಗಿರೋದ್ರಿಂದ ನಮ್ಮ ಹಕ್ಕುಗಳನ್ನು ನಾವು ಕೇಳಿ ಪಡ್ಕೊಳ್ಳೋದ್ರಲ್ಲಿ ಹಿಂದೆ ಜರಿಬೇಡಿ. ಅದಕ್ಕೆ ನಾನು ಸೇವಕರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ನಿಮ್ಮ ಹೆಸರುಗಳು ಮೊದಲು ನಿಮ್ಮ ಸಭೆ ನೋಂದಣಿ ಮಾಡಿ, ನಿಮ್ಮ ಹೆಸರು ಮೊದಲು ನೋಂದಣಿ ಮಾಡಿ, ನಿಮಗೆ ಕೊಡ್ತಕ್ಕಂಥ ಲೈಸೆನ್ಸ್ಗಳನ್ನ ಪಡ್ಕೊಳ್ರಿ. ಯಾಕಂದ್ರೆ ಸರ್ಕಾರದಿಂದ ಲೈಸೆನ್ಸ್ ಇಲ್ದೇನೆ ನೀವು ಹೋಗಿ ಸುಮ್ಮನೆ ಏನೇನೋ ಕೆಲಸಗಳನ್ನು ಮಾಡ್ತೀರಿ. ಅದನ್ನು ನಾವು ವೇದಿಕೆಯಲ್ಲೇ ಮಾತಾಡ್ಲಿಕ್ಕಾಗಲ್ಲ. ಆಗಿರೋದ್ರಿಂದ ದೇವಸೇವಕರು ನನ್ನ ಬೇಡಿಕೆ ಅಷ್ಟೇ, ಇದನ್ನೆಲ್ಲ ಬಿಟ್ಬಿಡಿ. ಸುಮ್ಮನೆ ಹೋಗ್ಬಿಟ್ಟು ನಾನು ಡಾಕ್ಟರ್ ಆದೆ, ನಾನು ಅದನ್ನಾದೆ ಇದನ್ನಾದೆ. ಈಗಾಗಲೇ ನೀವು ಡಾಕ್ಟರ್ಗಳಾಗಿದ್ರಿ. ಯಾಕೆಂದ್ರೆ ಇದೆಲ್ಲಾ ಡಾಕ್ಟರ್ಗಳನ್ನು ಭೇಟಿ ಆದಂತ ಒಬ್ಬ ರೋಗಿ ಇನ್ನೇನಾಯ್ತು ಇವನಿಗೆ ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದಾಗ ಅವ್ರು ಬರೋದಲ್ಲಿಗೆ ಪಾಸ್ಟರ್ ಹತ್ರನೇ, ಚರ್ಚ್ ಹತ್ರನೇ ಬರ್ತಾರೆ. ಖಂಡಿತ. ಅಂದ್ರೆ ಆ ಡಾಕ್ಟರ್ಗಳಿಗಿಂತಲೂ ಹೆಚ್ಚಿನ ಗೌರವ, ನಂಬಿಕೆ ನಿಮ್ಮ ಮೇಲಿದೆ. ಮತ್ತೆ ಡಾಕ್ಟರ್ ಬೇಕು ನಿಮ್ಗೆ. ಕರೆಕ್ಟ್. ಹಾಗಿರೋದ್ರಿಂದ ನಾನು ಸೇವಕರಲ್ಲಿ ನಾನು ಮನವಿ ಮಾಡ್ಕೋತೀನಿ, ದಯಮಾಡಿ ಅಂಥ ಎಲ್ಲ ಸುಳ್ಳು ವಿಷಯಗಳಿಗೆ ಹೋಗದೆ ನಿಜವಾದ ರೀತಿಯಲ್ಲಿ ನೀವು ಹೋಗಿ ಸರ್ಕಾರದಲ್ಲಿ ನಿಮ್ಮ ನೋಂದಣಿ ಮಾಡಿಕೊಂಡು ನಿಮ್ಮ ಸಭೆಯನ್ನು ನೋಂದಣಿ ಆಗಿರ್ಬೇಕಯ್ಯ. ಇವತ್ತು ಏನಾಗಿದೆ ಅಂದ್ರೆ ಅನೇಕ ಕಡೆಗಳಲ್ಲಿ ಹಳೆ ಚರ್ಚ್ಗಳನ್ನ ಡಿಮಾಲಿಷ್ ಮಾಡ್ತಾರೆ. ತುಂಬಾ ಚರ್ಚ್ಗಳಿದೆ. ಯಾಕಂದ್ರೆ ಅವರು ಕರೆಕ್ಟ್ ಆಗಿ ಅದನ್ನು ಫಾಲೋ ಮಾಡಿಲ್ಲ. ಸೊ ಹಾಗಿರೋದ್ರಿಂದ ಅದು ಯಾಕಂದ್ರೆ ಮೊದಲೆಲ್ಲ ಸರ್ಕಾರಗಳು ಒಂದ್ ರೀತಿ ಇತ್ತು, ಅದನ್ನ ಆಗ್ತಾ ಇದೆ. ಬಟ್ ಇವಾಗ ಏನಾಗಿದೆ ಅಂತಂದ್ರೆ ಇವಾಗ ತುಂಬಾ ಕಷ್ಟ ಇದೆ. ಯಾಕೆ ಕ್ರೈಸ್ತರ ಪ್ರತಿಯೊಬ್ಬರಿಗೂ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕಿದೆ. ನಾವು ಗುಲಾಮರಲ್ಲ, ಕ್ರೈಸ್ತರು ಗುಲಾಮರಲ್ಲ. ಮತ್ತೆ ನಾವು ಜ್ಞಾನವಂತರಾಗಿದ್ದೀವಿ, ದೈವ ಭಕ್ತರಾಗಿದ್ದೀವಿ, ಸತ್ಯವನ್ನು ನುಡಿತಕ್ಕಂಥವರಾಗಿದ್ದೀವಿ. ನಾವೇ ಒಂದ್ ವೇಳೆ ಭಯಪಟ್ರೆ ನಾವು ಮೂರ್ಖರಾಗ್ತೀವಿ. ಸತ್ಯವೇದ ಒಂದು ಮಾತು ಹೇಳ್ತದೆ, ಹೇಡಿಗಳಿಗೆ ದೇವರ ರಾಜ್ಯಕ್ಕೆ ಬಾಧ್ಯರಲ್ಲ. ಪ್ರಕಟಣೆಯಲ್ಲಿ ಒಂದು ಮಾತು ಹೇಳ್ತದೆ, ಹೇಡಿಗಳು ದೇವರ ರಾಜ್ಯಕ್ಕೆ ಬಾಧ್ಯರಿಲ್ಲ. ನಿಮ್ಮ ಹೋರಾಟವನ್ನು ಮಾಡಿ ಒಟ್ಟು ಯೇಸಪ್ಪನ 2ನೇ ಬರವಣದವರೆಗೆ ನಿಮ್ಮ ಹೋರಾಟ ಮುಂದುವರಿಬೇಕು. ಪೌಲನು ಹೇಳಿದ ರೀತಿಯಲ್ಲಿ ತನ್ನ
ಹೋರಾಟವನ್ನ ನಾನು ಓಟವನ್ನು ಓಡ್ತಾ ಇದ್ದೀನಿ ಅಂತಾನೆ. ಯಾವ ಸಾಯ ಸಂದರ್ಭದಲ್ಲಿ ಹೇಳ್ತಾನೆ ನನ್ನ ಓಟವನ್ನು ಇನ್ನು ಓಡ್ತಾ ಇದ್ದೇನೆ ಎಂಬುದಾಗಿ. ಅದಕ್ಕಾಗಿ ಇದು ಪರಿಪೂರ್ಣತೆ ಆಗಲ್ಲ ಯಾವಾಗಲೂ. ಸೊ ಅದು ನಾವೇನೇ ಮಾಡಿದ್ರು ಯೇಸಪ್ಪನ ಕೃಪೆಯಿಂದ, ಯೇಸಪ್ಪನ ಒಂದು ಆಜ್ಞೆಯಿಂದ ನಾವು ದೇವರ ವಾಕ್ಯವನ್ನು ಸಾರುವಾಗ ಪರಿಪೂರ್ಣವಾಗಿ ನೀವು ದೇವರ ವಾಕ್ಯವನ್ನು ಸಾರಿ ಹೆಸರುಗಳನ್ನು ನೋಂದಣಿ ಮಾಡ್ಕೊಂಡು ಲೈಸೆನ್ಸ್ಗಳನ್ನು ತಗೊಳ್ಳಿ. ನಿಮ್ಗೆ ಯಾರು ಮಾರ್ಗದರ್ಶನ ಕೊಡ್ತಾರೋ ಇಲ್ಲ ನನಗೆ ಗೊತ್ತಿಲ್ಲ, ಬಟ್ ಆದ್ರೆ ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆ ಸುಮಾರು ಜಿಲ್ಲೆಗಳಿಗೆ ನೂರಾರು ಜನ ಸೇವಕರನ್ನ ಇವತ್ತು ರಿಕಗ್ನೇಷನ್ ಮಾಡಿಸಿದೆ. ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕಂತಂದ್ರೆ ಎಷ್ಟೋ ಜನ ಇವತ್ತು ಯಾವುದೇ ಜಿಲ್ಲೆಗೆ ಹೋಗಿ ಪ್ರತಿ ಜಿಲ್ಲೆಯಲ್ಲಿ ಅಟ್ಲೀಸ್ಟ್ ಒಬ್ಬರು, ಇಬ್ರು, 4-10 ಜನ ಈ ಲೈಸೆನ್ಸ್ಗಳನ್ನು ಪಡ್ಕೊಂಡು ಸೇವಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ದೇವ ಸೇವಕರಲ್ಲೇ ನನ್ನ ಒಂದು ವಿನಂತಿ, ದಯಮಾಡಿ ಅವ್ರು ಏನ್ ಮಾಡ್ಬೇಕಂತಂದ್ರೆ ಅದನ್ನ ನೋಂದಣಿ ಮಾಡಿಕೊಂಡು, ಸಭೆಯನ್ನು ನೋಂದಣಿ ಮಾಡ್ಕೊಳ್ಳಿ, ನಿಮ್ಮ ಹೆಸರುಗಳನ್ನು ನೋಂದಣಿ ಮಾಡಿಕೊಂಡು ಸೇವೆಯನ್ನು ಮಾಡಿದಾಗ ಈ ಲೋಕದ ಯಾವುದೇ ವ್ಯಕ್ತಿ, ಯಾವುದೇ ಸರ್ಕಾರ, ಯಾವುದೇ ಪಕ್ಷ ಆತನ ಸೇವೆಯನ್ನು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಬಹಳ ಸಂತೋಷ. ನೀವು ಈ ಸಂವಾದ ಕಾರ್ಯಕ್ರಮದಲ್ಲಿ ಬಂದು ಪಾಲು ಹೊಂದಿ ಇದುವರೆಗೂ ನಮ್ಮ ಕ್ರೈಸ್ತ ಸಮಾಜಕ್ಕೆ, ಅದರಲ್ಲೂ ಮುಖ್ಯವಾಗಿ ಸಭಿಕರಿಗೂ ಮತ್ತು ಸಭಾ ಪಾಲಕರುಗಳಿಗೆ ಒಂದು ಒಳ್ಳೆ ಸಲಹೆ ಕೊಟ್ಟು ಅವರೆಲ್ಲರಿಗೂ ಹೀಗೆ ಇದ್ದರೆ ಕಾನೂನಾತ್ಮಕವಾಗಿಯೂ ಮತ್ತು ದೈವಿಕತ್ವವಾಗಿ ನಾವು ಧೈರ್ಯವಾಗಿ ದೇವರ ಬರಣದವರೆಗೂ ಸಿದ್ಧ ಮನಸ್ಸಿನಿಂದ ನಾವು ಸೇವೆ ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ನೀವು ಒಳ್ಳೆ ಸಮಾಲೋಚನೆ ಕೊಟ್ಟಿದ್ದಕ್ಕಾಗಿ ಮತ್ತೊಂದು ಅರ್ಥ ನಿಮಗೆ ಯೇಸು ಸ್ವಾಮಿ ಹೆಸರಲ್ಲಿ ವಂದನೆ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನು ಇನ್ನೂ ದೀರ್ಘಾಯುಷ್ಯ ಕೊಟ್ಟು ನಮ್ಮ ಕರ್ನಾಟಕದ ಹಾಗೂ ಭಾರತ ದೇಶದ ಎಲ್ಲಾ ಕಡೆಗಳಲ್ಲೂ ನಿಮ್ಮ ಮೂಲಕವಾಗಿ ಅನೇಕರಿಗೆ ಒಂದು ಉತ್ತೇಜನ, ಪ್ರೋತ್ಸಾಹ ತರುವ ಹಾಗೆ ನಾನು ದೇವರಲ್ಲಿ ಬೇಡುತ್ತೇನೆ. ತುಂಬಾ ಧನ್ಯವಾದಗಳು ಪಾಸ್ಟರ್ ಅವರೇ, ನಮ್ಮನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಕೆಲವು ವಿಷಯಗಳ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಆಸ್ಪದ ಮಾಡಿಕೊಟ್ಟಿದ್ರಿ. ದೇವರು ನಿಮ್ಮನ್ನ, ನಿಮ್ಮ ಸಭೆಯನ್ನ, ನಿಮ್ಮ ಸೇವೆಯನ್ನ, ನಿಮ್ಮ ಅಸೋಸಿಯೇಷನ್ ಅನ್ನ ಆಶೀರ್ವಾದ ಮಾಡಿ ಅಭಿವೃದ್ಧಿಪಡಿಸಲಿ. ಕಡೆ ಕಾಲದಲ್ಲಿ ನಿಮ್ಮ ಸೇವಕರು ತುಂಬಾ ಅವಶ್ಯಕತೆ ಇದೆ. ಹಾಗಾಗಿ ನೀವೇ ಅಲ್ಲ, ಎಲ್ಲ ಸೇವಕರನ್ನ ದೇವರು ಆ ಒಂದು ಒಳ್ಳೆ ಬುದ್ಧಿ ಜ್ಞಾನವನ್ನು ಕೊಟ್ಟು ಎಲ್ಲರೂ ನೋಂದಣಿ ಮಾಡಿ ಸೇವೆಯನ್ನು ಮುಂದುವರಿಸಲಾಗಿ ದೇವರು ಸಹಾಯ ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡಿದ್ದೇನೆ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಇಷ್ಟೊತ್ತಿನವರೆಗೂ ಅನೇಕ ವಿಷಯಗಳ ಬಗ್ಗೆ ನಾವು ಮಾತುಗಳನ್ನು ಆಡೋದನ್ನು ಕೇಳಿದ್ರಿ. ನಾವು ಈ ಒಂದು ಚಿಕ್ಕ ಸಮಯದಲ್ಲಿ ಅನೇಕ ವಿಷಯಗಳನ್ನು ಮಾತಾಡ್ಲಿಕ್ಕೆ ಆಗೋದಿಲ್ಲ, ಏಕೆಂದರೆ ಸಮಯದ ಅಭಾವ. ಎರಡನೇದಾಗಿ ನಾವು ತುಂಬ ವಿಷಯಗಳ ಬಗ್ಗೆ, ತುಂಬ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡಬೇಕು. ಅಥವಾ ನಿಮಗೇನಾದರೂ ಒಂದು ಸಂಶಯ ಇದ್ದ ಪಕ್ಷದಲ್ಲಿ, ಏನಾದರೂ ತೊಂದರೆ ಇದ್ದ ಪಕ್ಷದಲ್ಲಿ, ನಿಮ್ಮ ಸಭೆ ಬಗ್ಗೆ ಆಗಲಿ, ನಿಮ್ಮ ಸದಸ್ಯರ ಬಗ್ಗೆ ಆಗಲಿ, ಅಥವಾ ನಿಮ್ಮ ಲೈಸೆನ್ಸ್ ಪಡ್ಕೊಳ್ಳೋದ್ರ ಬಗ್ಗೆ ಆಗಲಿ, ಮತ್ತು ಸಭೆಗಳ ಆಸ್ತಿ ಪಾಸ್ತಿಗಳ ಬಗ್ಗೆ ಯಾವ ರೀತಿ ಆದರೂ ತೊಂದರೆಗಳಿದ್ದಾಗ ನೀವು ದಯಮಾಡಿ ನಮ್ಮ ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆಯ ನಮ್ಮ ರಾಜ್ಯ ಅಧ್ಯಕ್ಷರಾದಂತಹ ನಮ್ಮ ಯಾರು ಪ್ರತಿಪಾಲ್ ಅವರನ್ನು ನೀವು ಸಂಪರ್ಕ ಮಾಡಬಹುದು. ಇಲ್ಲವೇ ನಾನು ನನ್ನ ನಂಬರ್ಗಳನ್ನು ಕೆಳಗಡೆ ಕೊಟ್ಟಿರ್ತಾರೆ, ಆ ನಂಬರ್ಗಳಿಗೆ ನೀವು ಯಾವುದೇ ಸಮಯದಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಮಗೆ ತಿಳಿದ ರೀತಿಯಲ್ಲಿ, ನಮಗೆ ಗೊತ್ತಿರುವಂತಹ ವಿಷಯಗಳನ್ನು ನಾವು ನಿಮಗೆ ತಿಳಿಸಿ ನಿಮಗೆ ಸಹಾಯ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಮತ್ತು ನನಗಾಗಿಯೂ ಮತ್ತು ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆಗಾಗಿಯೂ ನಿಮ್ಮ ಪ್ರಾರ್ಥನೆ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ.